ಕ್ಯಾನ್ಸರ್ ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ? It is a very serious condition. ಇವಾಗ ಸರ್ವೈಕಲ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಎಕ್ಸ್ಪೆಷಲಿ ಲೇಡೀಸ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ಆಗಿ? ಅದು ಅರ್ಲಿ ವ್ಯಾಕ್ಸಿನೇಷನ್ ತಗೋಬೇಕು ಅದಕ್ಕೆಲ್ಲ. ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಬೇಕು ನೀವು, ಯುವರ್ ಅಂಡರ್ಗಾರ್ಮೆಂಟ್ಸ್. ಕ್ಯಾನ್ಸರ್ ಅಂತ ಹೇಳಿದರೆ ನಿಮ್ಗೆ ಏನು ಅನ್ಸುತ್ತೆ? ಕ್ಯಾನ್ಸರ್ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸಫರಿಂಗ್ ಆಗಿದ್ರಾ? ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಮೇಡಮ್, ಮತ್ತು ಧೂಮಪಾನ ಮದ್ಯಪಾನದಿಂದ ದೂರ ಇರ್ಬೇಕು ಮೇಡಮ್. ಹೆಂಗಸರಲ್ಲಿ ನಿಮಗೆ ಯೂಶಲಿ ನಾವು ಪ್ರತಿ ತಿಂಗಳು ನಿಮ್ದು ಸ್ತನದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡ್ಬೇಕಂತ ಹೇಳ್ತೇವೆ. ಪೇನ್ ಬಂದಿಲ್ಲ, ಯೂಶಲಿ ಕ್ಯಾನ್ಸರಲ್ಲಿ ಪೇನ್ ಬರಲ್ಲ. ಇಟ್ ಈಸ್ ಓನ್ಲಿ ಅ ಪೇನ್ಲೆಸ್ ಲಂಪ್. ಒಂದು ಸಿಂಗಲ್ ಟೆಸ್ಟ್ ಅಂತ ಯಾವುದೂ ಇಲ್ಲ ನಿಮಗೆ ಕ್ಯಾನ್ಸರ್ ಇದೆಯಾ ಇಲ್ಲ ಗೊತ್ತಾಗಕ್ಕೆ. ಹೆಂಗಸರಲ್ಲಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ನೋಡ್ತೇವೆ. ಈಚ್ ಲೇಡಿ ಹ್ಯಾಸ್ ಟು ಎಕ್ಸಾಮಿನ್ ಅವರ್ ಓನ್ ಬ್ರೆಸ್ಟ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಇನ್ ದಿ ಸ್ಟ್ಯಾಂಡಿಂಗ್ ಪೊಸಿಷನ್ ವಿತ್ ಯರ್ ಹ್ಯಾಂಡ್ಸ್ ಆನ್ ಯೋರ್ ಹಿಪ್ಸ್ ಆ್ಯಂಡ್ ಹ್ಯಾಂಡ್ಸ್ ರೇಸ್ಡ್ ಅಪ್ ಅಂತ ಹೇಳ್ತೇವೆ. 90% ಜಾಸ್ತಿ ಬರೋದು HPV ವೈರಸ್ ಇನ್ಫೆಕ್ಷನಿಂದ. ಫಸ್ಟ್ ಅ ಮ್ಯಾನ್ ಟೇಕ್ಸ್ ಅ ಡ್ರಿಂಕ್, ದೆನ್ ಅ ಡ್ರಿಂಕ್ ಟೇಕ್ಸ್ ದ ಡ್ರಿಂಕ್, ದೆನ್ ದ ಡ್ರಿಂಕ್ ಟೇಕ್ಸ್ ದ ಮ್ಯಾನ್ ಅಂತ. ನನಗೆ ಫಸ್ಟ್ ಮನೆ ಬೇಕು, ಗಾಡಿ ಬೇಕು, ಅದು ಬೇಕು, ಇದು ಬೇಕಂತ ಅದೇ. ಬಟ್ ಅದೆಲ್ಲ ಮಾಡಿ ನಿಮಗೆ ಒಳ್ಳೆ ಹೆಲ್ತ್ ಇಲ್ಲ ಅಂತ ಹೇಳಿದರೆ, ಆರೋಗ್ಯ ಇಲ್ಲ ಅಂತ ಹೇಳಿದರೆ ಎಲ್ಲ ವೇಸ್ಟ್. ಆದಮೇಲೆ ವಿಶ್ವದಲ್ಲಿ ದಿನನಿತ್ಯ ಕ್ಯಾನ್ಸರ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಭಾರತ ಕ್ಯಾನ್ಸರ್ ರೋಗಿಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಬೆಂಗಳೂರನ್ನು ಕ್ಯಾಪಿಟಲ್ ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಸಿಟಿ ಅಂತಲೇ ಕರೀತಾ ಇದ್ದಾರೆ. ಕ್ಯಾನ್ಸರ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾದರೆ ಅವೇರ್ನೆಸ್ ಒಂದೇ ದಿನಕ್ಕೆ ಸೀಮಿತನಾ? ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತಲೇ ಹೇಳಿ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟರ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇಂದಿನಿಂದ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ. ಈ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ನ ಸ್ಪಾನ್ಸರ್ ಬಂದುಬಿಟ್ಟು ಐರಿಸ್ ಲೈಫ್ ಸೈನ್ಸ್ ಅವರು. ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಏನೆಲ್ಲ ಒಪಿನಿಯನ್ ಇದೆ, ಏನೆಲ್ಲ ಕಟ್ಟುಕತೆಗಳಿದೆ, ಬನ್ನಿ ಹಾಗಾದರೆ ಅವರನ್ನೇ ಕೇಳೋಣ. ನಮಗೆ ಮತ್ತೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಸಿಕ್ಕಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ವಾಟ್ ಯು ಸ್ಟಡಿ? My name is Utkarsh. I am a second year BDS student. ಮೆಡಿಕಲ್ ಸ್ಟೂಡೆಂಟ್ ಸಿಕ್ಕಿದ್ದಾರೆ. See, if you see about cancer, it's basically the spread of a tumor. When a lump is formed in the body, suppose there are two types of tumors, benign and malignant. So if you classify the tumor, it's of two types, benign and malignant. So malignant tumor which causes the cancer, malignant tumor later on it causes to cancer. So cancer can be, it's basically outgrowth of body. Whenever cell divides in a rapid revisions, so it leads to cancer. So it can be spread in any of the body. So it can be cervical cancer, it can be throat cancer. In any of the body, it can be caused. So that's what I know about cancer. Yeah. Okay, thank you. See, if you talk about prevention, there are several methods to which we can prevent it. First of all, we have to protect ourselves from carcinogen. Carcinogens are agent which reduces the cancer causing agents. Okay, apart from it, if you see, there are different types of carcinogen: physical carcinogen, chemical carcinogen. Suppose nowadays smoking is very common, so if we reduce smoking, so it can reduce to lung cancer and all, it can reduce. And if we see different types of reasons, for example physical like UV radiations, there are different types of physical carcinogen, so it can be reduced by that method. ಥ್ಯಾಂಕ್ ಯು. ನಮ್ಮ ಯುವಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕ್ಯಾನ್ಸರ್ ಅಂತ ಹೇಳಿದರೆ ನಿಮ್ಗೆ ಏನು ಅನಿಸುತ್ತೆ? ಕ್ಯಾನ್ಸರ್ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸಫರಿಂಗ್ ಆಗಿದ್ರಾ? ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಮೇಡಮ್, ಮತ್ತು ಧೂಮಪಾನ ಮದ್ಯಪಾನದಿಂದ ದೂರ ಇರ್ಬೇಕು ಮೇಡಮ್. ಅಂದಾಗ ಕ್ಯಾನ್ಸರ್ ಮುಕ್ತ ಆಗ್ಬೇಕು. ಅಂದರೆ ಇವಾಗಿನ ಯೂತ್ ಎಲ್ಲ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ. ಹೌದು ಮೇಡಮ್, ಇವತ್ತಿನ ಯೂತ್ ಎಲ್ಲ ಧೂಮಪಾನ ಮದ್ಯಪಾನ ಇದು ಕಾಮನ್ ಆಗಿದೆ. ಇದರಿಂದ ಮುಕ್ತವಾಗಿರೋದು ತುಂಬ ಉತ್ತಮ. ಪ್ಲಾಸ್ಟಿಕ್ ಬಳಸುವಲ್ಲಿ ನಮ್ಮ ಹಿಂದಿನ ಪಳವಳಿಕೆಯಲ್ಲಿ ಬಳಸುವಂಥ ಗೋಣಿ ಚೀಲಗಳಾಗಿರ್ಬೋದು, ಇನ್ನಿತರ ವಸ್ತುಗಳನ್ನು ಬಳಸುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರ ಮಾಡುವ ಮೂಲಕ ಕ್ಯಾನ್ಸರನ್ನು ಹೋಗಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್, ವಾಟ್ಸ್ ಯುವರ್ ನೇಮ್? I am Kriti Agrawal. I'm a 4th year medical student. ಕ್ಯಾನ್ಸರ್ ಅಂತ ಹೇಳಿದರೆ ನಿಮ್ಗೆ ಏನು ಅನಿಸುತ್ತೆ? It is a very serious condition, cancer, and recently even in our college oncology department they are establishing the whole infrastructure of an oncology department, keeping in mind about the seriousness of the condition. So most of the cancer, the most precipitating condition is smoking and alcohol. So if you can see, if you can take any cancer, smoking is the main cause. So even like if you have cancer and if you are not doing any modifications in your lifestyle and you are taking any treatment like chemotherapy and all, it is of no use. So lifestyle modification is the utmost importance. ಇವಾಗ ಸರ್ವೈಕಲ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಎಕ್ಸ್ಪೆಷಲಿ ಲೇಡೀಸ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ಆಗಿ? ಅದು ಅರ್ಲಿ ವ್ಯಾಕ್ಸಿನೇಷನ್ ತಗೋಬೇಕು ಅದಕ್ಕೆಲ್ಲ. ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಬೇಕು ನೀವು, ಯುವರ್ ಅಂಡರ್ಗಾರ್ಮೆಂಟ್ಸ್.
ಇವಾಗ ಸರ್ವೈಕಲ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಏನೆಲ್ಲ ಪ್ರಿಕಾಷನ್ ತಗೋಬೇಕು? ಸರ್ವೈಕಲ್ ಕ್ಯಾನ್ಸರ್ ಇದರಿಂದಾನೇ ಬರುತ್ತೆ ಅಂತ ನೀವೆಲ್ಲನೂ ಹೇಳೋಕ್ಕಾಗಲ್ಲ. ಬೆಟರ್ ಅಂತಂದರೆ ನೀವು ವ್ಯಾಕ್ಸಿನ್ ತಗೋಬೇಕು. ವ್ಯಾಕ್ಸಿನೇಷನ್ಸ್ ತುಂಬ ಇದೆ, ಅದನ್ನು ನೀವು ಲೈಕ್ 16 ಏಜಿಂದನೇ ತಗೋಬೇಕಾಗುತ್ತೆ. ಆಮೇಲೆ ಯುವರ್ ಅಂಡರ್ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ಯುವರ್ ಪ್ರೈವೇಟ್ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ. ಇಂಟರ್ಕೋರ್ಸ್ ಟೈಮಲ್ಲೂ ದೇರ್ ಆಸ್ ಹೈ ಚಾನ್ಸಸ್. ಸೊ ಇಟ್ಸ್ ಆಲ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ದೆರ್ ಆಸ್ ವೆರಿ ಲೋ ಚಾನ್ಸ್. ಆ್ಯಂಡ್ ಅರ್ಲಿ ಡಯಾಗ್ನೋಸಿಸ್ ಮಾಡಿಸಿದ್ರೆ ಅದನ್ನು ಕ್ಯೂರ್ ಮಾಡ್ಬೋದು. ಅದು ಕ್ಯೂರೇ ಆಗಲ್ಲ ಅನ್ನೋದು ತಪ್ಪು. ಮಾಡ್ಬೋದು ಕ್ಯೂರ್. ಈಗ ಸರ್ವೈಕಲ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ? ಅದೇ ನೀವು ಇನ್ನು ಇಟ್ ಈಸ್ ಲೈಕ್ UTI. ಇವಾಗ ನೀವು ಏನು ಮಾಡ್ತೀರಾ ಅಂತಂದರೆ ಪಬ್ಲಿಕಲ್ಲಿ ಏನು ಯೂಸ್ ಮಾಡ್ತೀರಾ ಅಂದರೆ ಪಬ್ಲಿಕ್ ಟಾಯ್ಲೆಟ್ಸ್ ಮೇನ್ಲಿ ನೀವು ಯೂಸ್ ಮಾಡೋ ಟಾಯ್ಲೆಟಿಂದ. ಆಮೇಲೆ ಫಾರ್ ಹೆಣ್ಮಕ್ಳಿಗೆ ಮೇನ್ ಟೈಮ್ ಅಂದರೆ ಇಂಟರ್ಕೋರ್ಸ್ ಟೈಮಲ್ಲೂ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳು ಏನು ಮಾಡ್ತಾರೆ ತಪ್ಪು ಅಂತಂದರೆ ಅದನ್ನು ಅರ್ಲಿ ಡಯಾಗ್ನೋಸಿಸ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ನಾಟ್ ಜೆಂಟ್ಸ್ ಥರ ಅಲ್ಲ ಅದು. ಹೆಣ್ಮಕ್ಳಿಗೆ ಅದನ್ನು ಡಯಾಗ್ನೋಸಿಸ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಅದನ್ನು ಅರ್ಲಿಯಾಗಿ ನೀವು ಇಫ್ ಯು ಫೈಂಡ್ ಇಟ್ ಔಟ್ ಅರ್ಲಿ ದೆನ್ ಇಟ್ಸ್ ಕ್ಯೂರೇಬಲ್. ಥ್ಯಾಂಕ್ ಯು. ಜನಸಾಮಾನ್ಯರು ಕ್ಯಾನ್ಸರ್ ಬಗ್ಗೆ ಏನೆಲ್ಲ ಹೇಳಿದ್ರು ಕೇಳಿದ್ರಿ ಅಲ್ವಾ? ಈ ಪ್ರಶ್ನೆಗಳಿಗೆ ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ಮಿತಾ ಮೇಡಮ್, ಇವಾಗ ಕ್ಯಾನ್ಸರ್ ಬಗ್ಗೆ ಜನಸಾಮಾನ್ಯಲ್ಲಿರುವಂಥ ಕಟ್ಟುಕತೆಗಳೇನು ಕ್ಯಾನ್ಸರ್ ಅಂತ ಹೇಳಿದರೆ? ಕ್ಯಾನ್ಸರ್ ಅಂದರೆ ಎಲ್ಲರಿಗೆ ಒಂಥರ ಭಯ. ಸೊ ನಾವು ಶಬ್ದ ಕ್ಯಾನ್ಸರ್ ಅಂತ ಕೇಳ್ಕೊಂಡೆ ತಕ್ಷಣವೇ ಎಲ್ಲ ಕುಟುಂಬದವರು ಇದು ಗುಣ ಆಗಲ್ಲ, ಇವ್ರದ್ದು ಅಂತ್ಯ ಆಯಿತು, ಇನ್ನು ಮುಂದೆ ಒಂದು 3 ತಿಂಗಳು 4 ತಿಂಗಳು ಅಷ್ಟೇ, ಅವ್ರಿಗೆ ಔಷಧಿ ಕೊಡೋದು ಬೇಕಾ ಬೇಡ ಅಂತ ಆ ಥರ ಯೋಚನೆ ಮಾಡ್ತಾರೆ. ಬಟ್ ನಾನು ಹೇಳೋಕ್ಕೆ ಬಯಸೋದು ಕ್ಯಾನ್ಸರ್ ಅಂದರೆ ಅದರಲ್ಲೂ ತುಂಬ ಬೇಗನೆ ಗೊತ್ತಾದರೆ ಅದು ಕಂಪ್ಲೀಟ್ ಗುಣ ಆಗುತ್ತೆ. ಮತ್ತು ಕ್ಯಾನ್ಸರಲ್ಲಿ ಎಲ್ರಿಗೆ ಕೀಮೋಥೆರಪಿ ಕೊಡಲ್ಲ, ಅದು ಯಾವ ಸ್ಟೇಜಲ್ಲಿದೆ ಅದರ ಪ್ರಕಾರ ನಾವು ಅದಕ್ಕೆ ತಕ್ಕಂತೆ ಔಷಧಿ ಕೊಡ್ತೇವೆ, ಆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ನಾನು ನಿಮ್ಮ ಎಲ್ಲ ವ್ಯೂವರ್ಸಿಗೆ ಹೇಳೋಕ್ಕೆ ಬಯಸ್ತೀನಿ, ಕ್ಯಾನ್ಸರ್ ಹೇಳಿದ ತಕ್ಷಣ ಆ ಬಿಗ್ C ವರ್ಡ್ ಅಂತ ಎದುರುದು ಬೇಡ. ನೀವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಳ್ಬೋದು, ತಕ್ಕಂತೆ ನೀವು ಫಿಸಿಷಿಯನ್ ಹತ್ರ ಹೋಗಿ ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಯಾವ ಸ್ಟೇಜಲ್ಲಿದೆ ಗೊತ್ತಾಗಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಕೆಲವೊಂದು ತುಂಬ ಸಲ ಕಂಪ್ಲೀಟ್ ಗುಣ ಆಗುತ್ತೆ. ಈವನ್ ಸ್ಟೇಜ್ 4 ತುಂಬ ಇವಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ. ಸೊ ಈ ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ತುಂಬ ಲೆಸ್ ಸೈಡ್ ಎಫೆಕ್ಟ್ಸಲ್ಲಿ ಅವರು ಜಾಸ್ತಿ ವರ್ಷ ಸರ್ವೈವ್ ಮಾಡ್ಬೋದು. ಸೊ ಕ್ಯಾನ್ಸರ್ ಫಸ್ಟ್ ಇವಾಗ ಕೆಲವರು ಹೇಳ್ತಾರೆ, ಬಂದು ನಿಮ್ಮ ಹತ್ರನೂ ಕೇಳಿರ್ಬೋದು, ನೀವು ಕೇಳಿರ್ಬೋದು, ನನಗೆ ಒಂದು ಟೆಸ್ಟ್ ಹೇಳಿ ನನಗೆ ಕ್ಯಾನ್ಸರ್ ಇದೆಯಾ ಇಲ್ಲ ಗೊತ್ತಾಗೋಕ್ಕೆ. ಸೊ ಆ ಒಂದು ಸಿಂಗಲ್ ಟೆಸ್ಟ್ ಅಂತ ಯಾವುದೂ ಇಲ್ಲ ನಿಮಗೆ ಕ್ಯಾನ್ಸರ್ ಇದೆಯಾ ಇಲ್ಲ ಗೊತ್ತಾಗೋಕ್ಕೆ. ಬಟ್ ನಾವು ಕೆಲವೊಂದು ಪ್ರಿಕಾಷನ್ಸ್, ಕೆಲವೊಂದು ಚೆಕ್ ಲಿಸ್ಟ್ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ ನಾವು ಹೆಂಗಸರಲ್ಲಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ನೋಡ್ತೇವೆ. ಈಗ ನಮ್ಮ ಅರ್ಬನ್ ಪಾಪ್ಯುಲೇಷನಲ್ಲಿ ಬ್ಯಾಂಗ್ಳೂರಲ್ಲಿ ಸ್ತನ ಕ್ಯಾನ್ಸರ್ ಈಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಫ್ ಕ್ಯಾನ್ಸರ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ ಇನ್ ವಿಮೆನ್. ಹಂಗೆ ಲಂಗ್ ಕ್ಯಾನ್ಸರ್ ಕೂಡ ಇಸ್ ಒನ್ ಆಫ್ ದಿ ಲೀಡಿಂಗ್ ಕಾಸಸ್ ಫಾರ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ ಇನ್ ದಿ ಮೇಲ್ಸ್ ಇನ್ ಅರ್ಬನ್ ಸಿಟೀಸ್. ವಿಲೇಜಸಲ್ಲಿ ನೋಡಿದರೆ ನಾವು ನೋಡ್ತೇವೆ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಕಾಮನ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಯಾಕೆಂದರೆ ನಾವು ತುಂಬ ಜನರಿಗೆ ನೋಡ್ತೇವೆ ಒಂದೇ ಸ್ಮೋಕಿಂಗ್ ಇಲ್ಲ ಪಾನ್, ಈ ಟೊಬ್ಯಾಕೊ ಯೂಸೇಜ್ ಇಸ್ ವೆರಿ ಹೈ. ಸೊ ಇದೆಲ್ಲ ನಾವು ಪ್ರಿಕಾಷನ್ಸ್ ಇದು ಬಳಲದ ಯೂಸೇಜ್ ಸ್ಟಾಪ್ ಮಾಡಿ ಇಫ್ ಯು ಟೇಕ್ ಗುಡ್ ಪ್ರಿಕಾಷನ್ಸ್, ಗುಡ್ ಆಫ್ಟರ್ ಯುವರ್ ಹೆಲ್ತ್, ದೆನ್ ಆ ಕಾಯಿಲೆ ಬರುವ ಚಾನ್ಸಸ್ ತುಂಬ ಕಮ್ಮಿ. ಹೆಂಗಸರಲ್ಲಿ ನಿಮಗೆ ಯೂಶ್ವಲಿ ನಾವು ಪ್ರತಿ ತಿಂಗಳು ನಿಮ್ಮದು ಸ್ತನದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡಬೇಕಂತ ಹೇಳ್ತೇವೆ. ಸೊ ಯೂಶ್ವಲಿ ಮೆನ್ಸ್ಟ್ರಲ್ ಸೈಕಲ್ಸ್ ಆದಮೇಲೆ ಫ್ರಮ್ ದಿ 5th ಡೇ ಆಫ್ ದಿ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್, ಈಗ ಫಸ್ಟ್ ಡೇ ಆಯಿತು, ಅದರಿಂದ ಒಂದು 5th to 6th ಡೇ ಅಲ್ಲಿ ಈಚ್ ಲೇಡಿ ಹ್ಯಾಸ್ ಟು ಎಕ್ಸಾಮಿನ್ ಅವರ್ ಓನ್ ಬ್ರೆಸ್ಟ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಇನ್ ದಿ ಸ್ಟ್ಯಾಂಡಿಂಗ್ ಪೊಸಿಷನ್ with your hands on your hips and hands raised up ಅಂತ ಹೇಳ್ತೇವೆ. ಈ ಪೊಸಿಷನ್ ಅಲ್ಲಿ we should look at both the breast and see if any kind of difference you see. ಒಂದು slight fullness will be little more in one breast compared to the other. That is normal. But if you're seeing some abnormal, ಒಂದು ಕಡೆ ಬ್ರೆಸ್ಟ್ ಅಲ್ಲಿ ತುಂಬಾ ದಪ್ಪ ಇದೆ, ಇಲ್ಲ ನಿಮ್ಮ ಆರ್ಮ್ಪಿಟ್ ಕೆಕ್ಕಲಲ್ಲಿ ಏನಾದರೂ ಗಂಟಿದೆ, ಇಲ್ಲ ಕುತ್ತಿಗೆಯಲ್ಲಿ ಏನಾದರೂ ಗಂಟಿದೆ, ಆ ಥರ ಇದ್ದ ತಕ್ಷಣ ಅದು ಚೆಕ್ ಮಾಡಿ ನೋಡಬೇಕು. ಓಕೆ, ಅಂದರೆ ಪೇನ್ ಬಂದಿಲ್ಲ. ಯೂಶಲಿ ಕ್ಯಾನ್ಸರಲ್ಲಿ ಪೇನ್ ಬರಲ್ಲ. It is only a painless lump. Without pain, without noise. So ಅದಕ್ಕಿಂತ that is why people neglect or people don't come to the doctor. ಈಗ ನೋವಿದ್ರೆ ತಕ್ಷಣ ಬರ್ತೇವೆ, ಯಾಕಂದರೆ ನೋವು ಕಮ್ಮಿ ಆಗಬೇಕು. ಇಲ್ಲಿ ನೋವು ಬರಲ್ಲ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರಲ್ಲೆಲ್ಲ. ಸೊ ಇಟ್ ಇಸ್ ಓನ್ಲಿ ಅ ಲಂಪ್. ಈವನ್ ಕೆಲವೊಮ್ಮೆ ಕುತ್ತಿಗೆಯಲ್ಲಿ ಲಂಪ್ ಇರ್ಬೋದು, ಸಿಕ್ಕ ಗಂಟು ಇರ್ಬೋದು. ಇಟ್ ಮೇ ನಾಟ್ ಬಿ ಪೇನ್ಫುಲ್, ಇಟ್ ಮೇ ಬಿ ಓನ್ಲಿ
ಸ್ವೆಲ್ಲಿಂಗ್. ಯೂಶಲಿ ನೆನ್ಕೊಳ್ತೇವೆ ಸ್ವಲ್ಪ ಏನೋ ನಂದು ಹಲ್ಲು ನೋವಿದೆ, ಅದು ಇದೆ ಅಂತ ನೆಗ್ಲೆಕ್ಟ್ ಮಾಡ್ತೇವೆ. ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಇಫ್ ಎನಿ ಸ್ವೆಲ್ಲಿಂಗ್ ಈಸ್ ದೇರ್ ಫಾರ್ ಮೋರ್ ದೆನ್ 2 or 3 weeks, ಮೋರ್ ದೆನ್ 1 month ಡ್ಯೂರೇಷನ್, ಪ್ಲೀಸ್ ಗೋ ಆ್ಯಂಡ್ ಗೆಟ್ ಇಟ್ ಎಕ್ಸಾಮಿನ್ಡ್. ಈಗ ನಾನು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಯು ಹ್ಯಾವ್ ಟು ಡೂ ಇಟ್ ಎವ್ರಿ ಮಂತ್ ಆ್ಯಂಡ್ ಯು ಟೇಕ್ ದ ಫ್ಲ್ಯಾಟ್ ಆಫ್ ಯರ್ ಫಿಂಗರ್ಸ್. ಸೊ ಈ ಥರ ನಮ್ಮ ಫ್ಲ್ಯಾಟ್ ಫಿಂಗರ್ಸ್ ಇಟ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಪ್ಯಾಲ್ಪೇಟ್. ಈ ಪ್ಯಾಲ್ಪೇಟೆಡ್ ಮೆಥಡಲ್ಲಿ ನಮ್ಗೆ ಏನಾದರೂ ಗಂಟಂತ ಅನಿಸಿದ್ರೆ ದೆನ್ ಯು ಹ್ಯಾವ್ ಟು ಲುಕ್ ಎಟ್ ದಿ ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿಗೆ ವಾಟ್ ವಿ ಸೇ ಇಸ್ ದಿಸ್ ಇಸ್ ಹ್ಯಾಸ್ ಹ್ಯಾಡ್ ಆಸ್ ದ ಬೋನ್, ದಿಸ್ ಇಸ್ ಲೈಕ್ ಯುವರ್ ಇಟ್ ಇಸ್ ಅ ಫರ್ಮ್ ಅಂತ ಹೇಳ್ತೇವೆ, ಆ್ಯಂಡ್ ದಿಸ್ ನಿಮ್ಮ ತುಟ್ಟಿ ಥರ ಸಾಫ್ಟ್. ಇದು ಆದರೆ ಗಟ್ಟಿ ಹಾರ್ಡ್, ಇದಾದರೆ ಫರ್ಮ್, ಇದು ಥರ ಲಿಪ್ ಥರ ಆದರೆ ಸಾಫ್ಟ್ ಅಂತ ಹೇಳ್ತೇವೆ. ಸೊ ಇಫ್ ಇಟ್ ಈಸ್ ಸಾಫ್ಟ್ ಯೂಶ್ವಲಿ ಇಟ್ ಈಸ್ ನಾಟ್ ಕ್ಯಾನ್ಸರಸ್ ಮೋಸ್ಟ್ ಆಫ್ ದ ಟೈಮ್ಸ್. ಫರ್ಮ್ ಇದ್ರೂ ಕೂಡ ಯೂಶ್ವಲಿ ಇಟ್ ಮೆ ನಾಟ್ ಬಿ. ಗಟ್ಟಿ ಅಂತ ಇದ್ದರೆ ಡೆಫಿನೆಟ್ ಆಗಿ ತಕ್ಷಣ ಹೋಗಿ ಯು ಹ್ಯಾವ್ ಟು ಗೆಟ್ ಅ ಟೆಸ್ಟ್, ನೀಡಲ್ ಟೆಸ್ಟ್ ಇಲ್ಲ ಬಯೋಪ್ಸಿ ಮಾಡಿ, ಗೋ ಟು ದಿ ಆಂಕಾಲಜಿಸ್ಟ್ ಆರ್ ಗೋ ಟು ಯುವರ್ ರೆಗ್ಯುಲರ್ ಫಿಸಿಷಿಯನ್ ಆ್ಯಂಡ್ ಗೆಟ್ ಇಟ್ ಇವ್ಯಾಲ್ಯುಯೇಟೆಡ್. ಇವನ್ ಫರ್ಮ್ ಇದ್ದರೆ ಇಫ್ ಇಟ್ ಈಸ್ ದೇ ಫಾರ್ ಅ ಲಾಂಗ್ ಟೈಮ್, ಗೋ ಆ್ಯಂಡ್ ಗೆಟ್ ಇವ್ಯಾಲ್ಯುಯೇಟೆಡ್. ಸೊ ಎನಿ ಸ್ವೆಲ್ಲಿಂಗ್ ವಿಚ್ ಇಸ್ not seen earlier and suddenly appear ಆಗುತ್ತೆ, you need to get it evaluated. So if you keep doing it, you will know is it normal or abnormal. So suddenly when you do it, if you feel suddenly some new lump, then you need to get it checked. ಈಗ ಹೆಂಗಸರಲ್ಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬಿಟ್ವೀನ್ ದಿ ಏಜ್ ಆಫ್ ಲೈಕ್ 18 to 45 years, they will have a lot of hormonal changes. Hormonal changes ಇರುವಾಗ ದ ಬ್ರೆಸ್ಟ್ ಗ್ರೋತ್ ಆಗುತ್ತೆ, ಬ್ರೆಸ್ಟ್ ಡೆವಲಪ್ಮೆಂಟ್ ವೇರಿಯಸ್ ಸ್ಟೇಜಸಲ್ಲಿ ಇರುತ್ತೆ. ಸೊ ಆವಾಗ there may be some changes which is called fibrocystic disease. Now this is not cancerous. This is just a benign fibrocystic disease which usually can be there for any person in the reproductive age group. Again, if you have such problem, you can once go and meet your doctor and get it evaluated, get it tested. If it is not significant, they will tell you just certain changes, certain lifestyle changes, physical activity, and that will usually, once they are out of that hormonal changes or when the hormonal levels come down, ಅದು ಇಂಪ್ರೂವ್ ಆಗುತ್ತೆ. ಎಷ್ಟು ತಿಂಗಳಿಗೆ ಒಮ್ಮೆ ಯಾವ ಏಜ್ ಕೆಟಗರಿ ಅವರು ಕಂಪಲ್ಸರಿ ಬಾಡಿ ಚೆಕಪ್ ಮಾಡಿಸ್ಬೇಕು? ಯೂಶ್ವಲಿ ಬೆಟರ್ ಫಾರ್ ಎಲ್ಲರಿಗೆ ವಿ ಸೇ ಅಟ್ ಲೀಸ್ಟ್ ಆ್ಯನ್ಯುವಲ್ ಒನ್ಸ್ ಹೆಲ್ತ್ ಚೆಕಪ್. ಸೊ ಆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪಲ್ಲಿ ವಿ ಡೂ ದ ಬೇಸಿಕ್ CBC, ಹಿಮೋಗ್ರಾಮ್, ಬಯೋಕೆಮಿಸ್ಟ್ರಿ ಮಾಡ್ತೇವೆ. ಹೆಂಗಸರಲ್ಲಿ ಅಬೌವ್ ದಿ ಏಜ್ ಆಫ್ 40 years ಅವರು ಆ್ಯನ್ಯುವಲ್ ಮ್ಯಾಮೋಗ್ರಾಫ್ ಅಂತ ಮಾಡಬೇಕು. ಮ್ಯಾಮೋಗ್ರಾಫಲ್ಲಿ ನಾನು ಒಂದು ಹೇಳಿದ್ದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಮ್ಯಾಮೋಗ್ರಾಫಲ್ಲಿ ಏನು ಮಾಡುತ್ತಾರೆ, ಅವರು ಎಕ್ಸ್ರೇ ಥರ ಒಂದು ದೇ ವಿಲ್ ಡೂ ಅ ಫಿಲ್ಮ್ ಆಫ್ ದಿ ಬ್ರೆಸ್ಟ್. ಇಟ್ಸ್ ಅ ಲಿಟಲ್ ಪೇನ್ಫುಲ್ ಪ್ರೊಸೀಜರ್ ಬಟ್ ಡೆಫಿನೆಟ್ಲಿ ರಿಕ್ವೈರ್ಡ್ ಟು ಡೂ ಇನ್ ಅಬೌವ್ 40 years of age in the women. Annually ಮಾಡಿ it is also supplemented with the ultrasonographic examination. If it is normal, then once every year we advise, but mostly they do not do every year. At least once in 2 years ಅಂತೂ ಮಾಡಲೇಬೇಕು. This is for women. Then anybody above the age of 50 years ಅಂದರೆ ಪೋಸ್ಟ್ ಮೆನೋಪಾಸಲ್, ಅವರಲ್ಲಿ ಪ್ರತಿ ಸಲ ಅಲ್ಟ್ರಾಸೌಂಡ್ ಅಬ್ಡಾಮನ್ ಒಂದು ಮಾಡಲೇಬೇಕು. ಆ್ಯಂಡ್ ಒನ್ ಥಿಂಗ್ ಕಾಲ್ಡ್ CA-125. CA-125 ವಿಲ್ ಬಿ ಎಲಿವೇಟೆಡ್ ಇನ್ ಓವೇರಿಯನ್ ಕ್ಯಾನ್ಸರ್. ಓವೇರಿಯನ್ ಅಂದರೆ ನಮ್ಮದು ಈಗ ಹೆಂಗಸರಲ್ಲಿ ಬೀಜ ಅಂತ ಹೇಳ್ತೇವಲ್ಲ, ಓವರೀಸ್ ವಿಚ್ ಪ್ರೊಡ್ಯೂಸಸ್ ದ ಎಗ್ಸ್. ಅಲ್ಲಿ ಕ್ಯಾನ್ಸರ್ ಬಂದರೆ ಎಗೇನ್ ಇಟ್ಸ್ ಅ ಸೈಲೆಂಟ್ ಕಿಲ್ಲರ್. ಮೆನಿ ಎ ಟೈಮ್ಸ್ ದೇ ಡು ನಾಟ್ ಹ್ಯಾವ್ ಸಿಮ್ಟಮ್ಸ್. ಅವ್ರಿಗೇನಾಗುತ್ತೆ, ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಹೊಟ್ಟೆ ದಪ್ಪ ಅಂತ ಅನಿಸ್ತದೆ, ಇಲ್ಲ ದೇ ಡೋಂಟ್ ಹ್ಯಾವ್ ದಿಸ್ ಟೇಸ್ಟ್ ಫಾರ್ ಫುಡ್, ದೇ ಫೀಲ್ ಆಲ್ವೇಸ್ ಫುಲ್. ಯೂಶಲಿ ಏನಾಗ್ತದೆ, ಮೋಸ್ಟ್ ಆಫ್ ದ ಪೀಪಲ್ ಥಿಂಕ್ ಇಟ್ ಈಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ದೇ ವಿಲ್ ಟೆಲ್ ಓಕೆ ನಾನು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತೀನಿ ಸರಿ ಹೋಗುತ್ತೆ ಅಂತ. ಸೊ ಅವರು ಬರೋದೇ ತುಂಬ ಲೇಟ್ ಮಾಡ್ತಾರೆ, ಅವ್ರು ಚೆಕಪ್ಪೇ ಮಾಡಲ್ಲ. ಆ್ಯಂಡ್ ಯೂಶ್ವಲಿ ಓವೇರಿಯನ್ ಕ್ಯಾನ್ಸರ್ ವಿಲ್ ಬಿ ಡಯಾಗ್ನೋಸ್ ಇನ್ ದಿ ಅಡ್ವಾನ್ಸ್ ಸ್ಟೇಜ್ ಬಿಕಾಸ್ doesn't have much symptoms. It's very what to say, a group of symptoms which are very not causing any pain. ಗೊತ್ತಾಗುವಾಗ if it is an advanced stage, the chances of cure, the chances of are less. Again, the chances of it coming back is more higher. So all women or all elderly people should get a routine checkup with the basic hemogram, biochemistry, breast examination, mammogram for ladies, ultrasound abdomen, chest x-ray or a low dose CT scan. Specifically people who are smokers. If you have a history of smoking of more than 10 years duration, better get a low dose CT scan. It will pick up lung cancer. And a prostate specific ಒಂದು PSA ಅಂತ ಇದೆ, that will help you for the prostate cancer. But ಒಂದು ಸಿಂಗಲ್ ಟೆಸ್ಟ್ ಅಂತ ಇಲ್ಲ which will tell you
ವಾಟ್ ಕ್ಯಾನ್ಸರ್ ಕ್ಯಾನ್ ಬಿ ಡಿಟೆಕ್ಟೆಡ್. ಸೊ ಐ ಥಿಂಕ್ ಇವಾಗ ನೀವು ಕೇಳಿದ ಪ್ರಕಾರ ತುಂಬ ಜನ ಬಂದು ಹೇಳ್ತಾರೆ ಯಾಕೆ ಇಷ್ಟು ಜನ ಕ್ಯಾನ್ಸರ್ನ ನೋಡ್ತೇವೆ. ಈಗ ಪ್ರತಿ ಒಂದು ಕುಟುಂಬದಲ್ಲಿ ಒಂದಾದರೂ ಅವ್ರಿಗೆ ಯಾರಾದರೂ ಒಬ್ಬರಿಗೆ ಕ್ಯಾನ್ಸರ್ ಇದ್ದದ್ದು ಗೊತ್ತಿರುತ್ತೆ. ಒಂದೇ ಅವರ ರಿಲೇಟಿವ್ಸಿಗೆ ಇಲ್ಲ ಅವ್ರ ಮನೆಯಲ್ಲಿ ಯಾರ ಅಕ್ಕಪಕ್ಕದವರು. ಒಂದು ಐ ಥಿಂಕ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇವಾಗ ನಮ್ಮದು earlier days lot of people had more of agricultural work, more of hard physical activity. ಇವಾಗ mostly everybody's life is sedentary lifestyle. ಇನ್ನೊಂದು I think lot of junk food, lot of fast food, lot of processed food. So ಈ processed meat ಅಂತ ಹೇಳ್ತೇವೆ, red meat, processed meat like sausages, ನಮ್ಮದು hamburgers ಎಲ್ಲ all those are by the WHO graded as carcinogen. It's a known carcinogen. Smoking, tobacco, that is also a known carcinogen. If you see now the number of people smoking ಮಾಡುವುದು ಜಾಸ್ತಿ. People using alcohol also is more. So alcohol also earlier we used to say if you have a small quantity of alcohol it is protective for heart. But the present the data says is any amount of alcohol is also a carcinogen. So all these things the usage ನಾವು ಜಾಸ್ತಿ ಬಳಸ್ತಾ ಇದ್ದೇವೆ. Next even food ಅಲ್ಲಿ lot of pesticides are used, lot of processed meat, lot of fast food, and a certain amount of vessels what we are using, maybe the reheating of oil, all this lead to more of carcinogens being formed, and that is leading on to cancer. Next ನಮ್ಮದು ಇನ್ಫೆಕ್ಷನ್ ರೇಟ್ಸ್ ಹ್ಯಾವ್ ಕಮ್ ಡೌನ್. ಈಗ ಮುಂಚೆ ಡೆತ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಯೂಸ್ ಟು ಬಿ ಹೈ. ಸೊ ಇವಾಗ ಇನ್ಫೆಕ್ಷನ್ ವಿ ಹ್ಯಾವ್ ಗುಡ್ ಆ್ಯಂಟಿಬಯೋಟಿಕ್ಸ್, ಗುಡ್ ವ್ಯಾಕ್ಸಿನೇಷನ್. ಸೊ ದ ಇನ್ಫೆಕ್ಷನ್ ಮಾರ್ಟಾಲಿಟಿ ಕಮ್ಮಿ ಆಗಿದೆ, ಜನರದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ. ಸೊ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುವಾಗ ನಾರ್ಮಲಿ ಎವ್ರಿ ಪರ್ಸನ್ ಇಂಡಿವಿಜುವಲ್ ಏಜ್ ಆಗುವಾಗ ನಮ್ಮದು ಕೆಲವೊಂದು ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ, ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಕ್ಯಾನ್ ಲೀಡ್ ಟು ಡೆವಲಪ್ಮೆಂಟ್ ಆಫ್ ಕ್ಯಾನ್ಸರ್. ಹೆಂಗಸರಲ್ಲಿ ವಿ ಸೆ ಈಸ್ಟ್ರೋಜನ್ ಲೆವೆಲ್ಸ್ ಹಾರ್ಮೋನ್. ಸೊ ಈಸ್ಟ್ರೋಜನ್ ಹಾರ್ಮೋನ್ ತುಂಬ ಹೈ ಲೆವೆಲ್ಸ್ ಅನ್ಅಪೋಸ್ಡ್ ಇದ್ದರೆ ದ್ಯಾಟ್ ಈಸ್ ಒನ್ ಆಫ್ ದಿ ಕಾಸಸ್ ಫಾರ್ ಡೆವಲಪಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಇವಾಗ ಬಿಕಾಸ್ ಎವ್ರಿಬಡಿ ಈಸ್ ಕೆರಿಯರ್ ಓರಿಯೆಂಟೆಡ್, ಆಲ್ ಗರ್ಲ್ಸ್ ಆರ್ ಸ್ಟಡಿಂಗ್ ವೆಲ್ ಆರ್ ಎವ್ರಿಬಡಿ ಈಸ್ ಇನ್ ಅ ಗುಡ್ ಪೊಸಿಷನ್, ಸೊ ಆಲ್ girls are working. Earlier days girls would usually get married early, have family early. Nowadays the age of marriage has been postponed later. Age of first childbirth is also later. Using lactation or breastfeeding also is lesser. So these are all preventive factors, certain of them. So we say early childbirth, first childbirth before the age of 30 years, breastfeeding at least for a minimum duration of 1 year, then having children, because nulliparity is one of the risk factor for breast cancer. So these things, because of various other reasons, we see more amount of breast cancers now. ಏನಾದರೂ ಬ್ರಾ ಅಥವಾ ನಾವು ವೇರ್ ಮಾಡೋ ಕ್ಲಾತ್ಸು ಅದರಿಂದ ಏನಾದರೂ ಚಾನ್ಸಸ್ ಸಿಗುತ್ತೆ? That science has not shown that tight brazier ಅದರಲ್ಲೆಲ್ಲ it will develop cancer. These factors what I told you, these are established causes. So one of them is smoking, alcohol, lack of physical activity, obesity. Then as I said, if they have family history of cancer, ಅವಾಗ ಅವ್ರ ತಾಯಿಯಲ್ಲಿ ಇದ್ರು ಇಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಲ್ಲಿ ಓವರಿ ಆರ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಸರ್ಟನ್ ಜೆನೆಟಿಕ್ ಮ್ಯೂಟೇಷನ್ಸ್ ಲೈಕ್ BRCA1, BRCA2 ಅಂತ ಹೇಳ್ತೇವೆ. ದೀಸ್ ಆರ್ ನೋನ್ ಕಾಸಸ್. ದೆನ್ ವಾಟ್ ಐ ಸೆಡ್ ಇಸ್ ಇನ್ ದಿ ಅದರ್ ರಿಲೇಟಿವ್ ರಿಸ್ಕ್ ಆಫ್ 2 to 4 ಅಲ್ಲಿ ನಮ್ಮದು ನಲ್ಲಿಪ್ಯಾರಿಟಿ, ಲೇಟ್ ಚೈಲ್ಡ್ ಬರ್ತ್ ಆಫ್ಟರ್ ದಿ ಏಜ್ ಆಫ್ 30 years, not breastfeeding, and use of certain OCP pills like very high progesterone OC pills. These are all causes which are established. Okay. In clothes and all, it is only can cause a certain amount of fibrocystic or certain kind of pain, but it does not proven to have any effect on cancer. ಒಂದು ಮೆಚ್ಚಿತ್ತು, ನಾವು ಕೆಲವೊಬ್ಬರನ್ನು ಮಾತಾಡಿಸ್ಬೇಕಾದ್ರೆ ಅವರು ಹೇಳಿದ್ರು ಟೈಟ್ ಬ್ರಾ ಹಾಕಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಮತ್ತು ಇವಾಗಿನ ಲೈಫ್ ಸ್ಟೈಲು ನೀವು ಒಂದು ರೀತಿಯಾಗಿ ಅವೇರ್ನೆಸ್ ಮೂಡಿಸಿದ್ರಿ. 30 years ಒಳಗಡೆ ಮದುವೆ ಆಗಬೇಕು, ಪಾಪುಗೆ ಮಿನಿಮಮ್ ಅಂದ್ರೂ ಕೂಡ 1 year ಬ್ರೆಸ್ಟ್ ಫೀಡಿಂಗ್ ಕೊಡಬೇಕಂತ. ಮಾಮೂಲಿ ಹೇಳ್ಕೊಳ್ತೇವೆ ಅದು ಬ್ರೆಸ್ಟ್ ಫೀಡಿಂಗ್ ಇಸ್ ಔಟ್ಡೇಟೆಡ್, ಮಾಡಬಾರ್ದು. I mean lot of people think other things, but I think that is helpful for the mother and for the child. Yeah, from both definitely. point it is very important. So I think I would encourage all the ladies, one thing is, I know all of us are career oriented, but these are certain things which you can prevent, which is in your hand. ಬೇರೆ is not in your hand. Like genetic mutation ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ, ದೇವರು ನಮ್ಗೆ ಏನು ಕೊಟ್ಟಿದ್ದಾರೆ ಅದು ನಮ್ಮಲ್ಲಿ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಚೇಂಜ್. ಸೊ ಐ ಥಿಂಕ್ ದೋಸ್ ಥಿಂಗ್ಸ್ ವಿ ಶುಡ್ ಟ್ರೈ ಟು ಚೇಂಜ್. ಸರ್ವಿಕಲ್ ಕ್ಯಾನ್ಸರ್ ಅಂತ ಬಂದಾಗ ಹೇಗೆ ಅದಕ್ಕೆಲ್ಲ ಪ್ರಿಕಾಷನ್ ಹೇಗೆ ತೊಗೋಬೇಕು? ಮೋಸ್ಟ್ ಆಫ್ ದ ಲೇಡೀಸು ಅಂದರೆ ಪ್ರೈವೇಟ್ ಪಾರ್ಟನ್ನು ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಇಡೀ ದಿನ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಡೇ ಆ್ಯಂಡ್ ನೈಟ್ ಆಗಿರ್ಬೋದು, ಏನೋ ದಿನಕ್ಕೆ ಒಮ್ಮೆ ಏನಾದರೂ ಕ್ಲೀನ್ ಮಾಡ್ಕೊಬೋದು, ಅದರಿಂದ ಏನಾದರೂ ಚಾನ್ಸಸ್ ಇರುತ್ತಾ ಅಥವಾ ಹೇಗೆ ಏನು?
ಸೊ ಸರ್ವೈಕಲ್ ಕ್ಯಾನ್ಸರಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ನಾವು ನೋಡಿದರೆ 90%ಕಿಂತ ಜಾಸ್ತಿ ಬರೋದು HPV ವೈರಸ್ ಇನ್ಫೆಕ್ಷನಿಂದ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಅದ್ರ ತುಂಬ ಸ್ಟ್ರೇನ್ಸ್ ಇದೆ. ದ 4 ಇಂಪಾರ್ಟೆಂಟ್ ಸ್ಟ್ರೇನ್ಸ್ HPV 16, 18, 22, 24 ಅಂತ ಹೇಳ್ತೇವೆ. ಅದಕ್ಕೆ ಇವಾಗ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಆ್ಯಂಡ್ ನಾವು ಐ ಥಿಂಕ್ ಲಾಸ್ಟ್ ಇಯರ್ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ had told that she will include the cervical vaccine in the immunization schedule. I think it has not happened still, but what I would tell is the benefit is definitely more, though there are certain still some challenges with the vaccine. But this is something called a cervix vaccine, which all young ladies or girls before the age of 11 to 14 years, if you are giving, only 2 doses are required. More it is better to take it. Okay. 11 and 14 years, within 11 to 14 years, 10 to 14 years ಅಂತ ಹೇಳ್ತೇವೆ. So before the onset, we tell before they have any sexual activity. So ಅದರ ಮುಂಚೆ they should take it. Because ಯಾಕೆ cervical cancer ಬರೋದಂದ್ರೆ, the lady she may be having only, she's married and only one partner, but sometimes they may have multiple, the partner may be having multiple other sexual activities. We do not know. So this HPV usually is in the private your skin ali. Adu one cause, it causes genital warts. Another thing is that same HPV infection, if it establishes in the cervical mucosa, in a later date it can cause carcinoma in situ and then lead to cancer. So it is basically because of HPV infection. Idu prevent madake a vaccine help agutte. So once the lady is already sexually active, the benefit may be less. So therefore between the age of 10 to 14 years, we say all young girls at least 2 doses of vaccine is a must. For people who have already, now let's say, now you ask, should I take the vaccine? The benefit is less, but still you can take up to the age of 26 to 40 years, we can recommend the vaccine. We can take 2 doses. Okay. Next thing is important, as you said, to maintain good hygiene. So regular simple washing with plain water and soap is sufficient. We don't advise any kind of liquid, any kind of solutions, all this alkaline. Simple water, soap is important. But during your menstrual cycles, important to maintain hygiene. The regular change of the sanitary pad, not to use soiled clothes. If you're having a soiled inner garments, change it immediately. And void urine. ಅದು ನಾವು ತುಂಬ ಕೆಲವೊಮ್ಮೆ ಏನಾಗುತ್ತೆ, ಟ್ರಾವೆಲ್ ಮಾಡುವಾಗೆಲ್ಲ ಕೆಲವರು ನೀರು ಕುಡಿಯಲ್ಲ ಯಾಕಂದರೆ ನಮಗೆ ಯೂರಿನ್ ಪಾಸ್ ಮಾಡೋಕ್ಕೆ ವಿ ಡೋಂಟ್ ಹ್ಯಾವ್ ಅ ಪ್ಲೇಸ್ ಅಂತ. ಐ ಥಿಂಕ್ ನಾವು ಎವ್ರಿವೇರ್ ಅ ಲಾಟ್ ಆಫ್ ಇಟ್ಸ್ ಇಂಪ್ರೂವ್ಡ್. It's not like the earlier days when it was really a challenging situation. Now you can find restrooms in most of the places. Most of the vehicles will be having somewhere joint. So take the necessary precaution when you're using a public washroom, but try to avoid the urine. Don't keep it holding for a long time. And plenty of fluids. Drink good amount of liquids. These are important things. ಇದು ತುಂಬ ಬೆಸ್ಟ್ ಅಂದರೆ ಗುಡ್ ಅವೇರ್ನೆಸ್ ಮೂಡಿಸಿದ್ರೆ ಯಾರೆಲ್ಲ ಪೇರೆಂಟ್ಸ್ ಇರ್ತಾರೆ ಅವ್ರ ಮನೇಲಿ ಏನಾದರೂ ಒಂದು ಪುಟ್ಟ ಮಗು ಇದ್ದರೆ ಅವರಿಗೆ 12ರಿಂದ 14 ವರ್ಷದೊಳಗಡೆ ಒಂದು ವ್ಯಾಕ್ಸಿನ್ ಮಾಡಿಸ್ಬೇಕು ಅಂತ ಹೇಳಿದರೆ, ಆಲ್ರೆಡಿ ನಮಗೆಲ್ಲ ಗೊತ್ತಿರಲ್ಲ, ಇವಾಗ ನಮ್ಮ ಜನ್ರೇಷನ್ಗೆ ಗೊತ್ತಿಲ್ಲ, ಇವಾಗ ನೀವು ಹೇಳಿದ್ರಿಂದ ತಿಳ್ಕೊಳ್ಳೋದಾಯಿತು. ಇವಾಗ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಬೆಟರ್ ಆಪ್ಷನ್ ಹೇಳಿದರೆ, ಅದ್ರ ಜೊತೆಗೆ ಇವಾಗ ಆಲ್ರೆಡಿ ಅವ್ರ ಫ್ಯಾಮಿಲಿಲಿ ಒಬ್ಬರು ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ಅವ್ರನ್ನ ಫ್ಯಾಮಿಲಿ ಹೇಗೆ ನೋಡಬೇಕು ಅಂತ ನೀವು ಅಡ್ವೈಸ್ ಮಾಡ್ತೀರಾ? ಸೊ ಇವಾಗ ಕ್ಯಾನ್ಸರ್ ಹೇಳುವಾಗ ನಾವಾಗ ಒಂದು ಪೇಷಂಟ್ ಬಂದರೆ, ಅವ್ರ ಕುಟುಂಬದವ್ರು ಬಂದರೆ, ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಸ್ವಲ್ಪ ಅಂದರೆ ಹಿಂಜರ್ತೇವೆ ಹೇಳೋಕ್ಕೆ ಆ ಪೇಷಂಟಿಗೆ ಡೈರೆಕ್ಟ್ ಆಗಿ. ಯಾಕೆಂದರೆ ಅವ್ರಿಗೂ ಅದು ಕ್ಯಾನ್ಸರ್ ವರ್ಡ್ ಹೇಳಿದ ತಕ್ಷಣ ಅವ್ರಿಗೆ ನಂದು ಕೊನೆ ಆಯಿತು ಅಂತ್ಯ ಅಂತ ಹೇಳ್ತಾರೆ. ಸೊ ಅವರು ತುಂಬ ಸೈಕಲಾಜಿಕಲಿ ದೆಲ್ಬಿಟ್ಟು ಎಫೆಕ್ಟೆಡ್, ತುಂಬ ಕಮ್ಮಿ ಲೋ ಅಲ್ಲಿದ್ದಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವನ್ ದ ಪೇಷಂಟ್ ಅವ್ರದ್ದು ಔಟ್ಲುಕ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವೊಂದು ಪೇಷಂಟ್ಸ್ ವಿಲ್ ಬಿ ವೆರಿ ಪಾಸಿಟಿವ್. I will come out of it. I will handle it. ನಾನು ಟ್ರೀಟ್ಮೆಂಟ್ ತಗೊಳ್ತೀನಿ. I will come out. Those people usually do well. ಕೆಲವೊಂದು ನಂದು ಆಯಿತು ಅಪ್ಪ, ನನಗೇನಾಯಿತು ಅಂತ ಫುಲ್ ನೆಗೆಟಿವ್ ಆಗಿ ಹೋಗ್ತಾರೆ ಡಿಪ್ರೆಷನ್ಗೆ. ಆ ಥರ ಇದ್ದವರು ಯೂಶ್ವಲಿ ವಿ ಸಿ ದ್ಯಾಟ್ ಅವರು ಅಷ್ಟು ಚೆನ್ನಾಗಿ ಅಂದರೆ ದೇ ಆರ್ ನಾಟ್ ಏಬಲ್ ಟು ಟಾಲರೇಟ್ ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಆಲ್ಸೋ. ತುಂಬ ಡೌನ್ ಆಗಿ ಲೋ ಹೋಗ್ತಾರೆ. ಸೊ ಐ ಥಿಂಕ್ ಫ್ಯಾಮಿಲಿ ಸಪೋರ್ಟ್, ಫ್ಯಾಮಿಲಿ ಇಸ್ ವಾಟ್ ಇಸ್ ಹೂ ಇಸ್ ವಿತ್ ದ ಪೇಷಂಟ್. ಅವ್ರಿಗೆ ತುಂಬ ಆಗಿ ಚೆನ್ನಾಗಿ ಇಫ್ ದೇ ಹೆಲ್ಪ್ ದೆಮ್, ಸಪೋರ್ಟ್ ದೆಮ್, give them motivation, saying okay, we will do what we can, let us try and see. Avrige good nutrition, because it's very important. Nutrition plays a very important factor. Psychological support is very important.
ಫಿನಾನ್ಷಿಯಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಗೆ ಕರ್ಕೊಂಡು ಬರೋಕ್ಕೆ ಹೋಗೋಕ್ಕೆ ಯಾರಾದರೂ ಬೇಕು. ಇದೆಲ್ಲ ಕುಟುಂಬದವರು ಮಾಡಬೇಕು. ಸೊ ಇವಾಗ ಕುಟುಂಬದವರು ಅಂದರೆ ಇಟ್ ಈಸ್ ನಾಟ್ ಓನ್ಲಿ ದ ಸ್ಪೌಸಸ್ ಕೆಲಸ. ಮಕ್ಕಳ ಜೊತೆ ಇದ್ದವರು ಅವರು ಮೀನ್ ದೇ ಆರ್ ಬೆಟರ್ ಹೌಸ್, ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್, ಎವ್ರಿಬಡಿ ಶುಡ್ ಟೇಕ್ ಪಾರ್ಟ್ ಆ್ಯಂಡ್ ಟೇಕ್ ದ ಪೇಷಂಟ್ ಅಪ್. ಇವಾಗ ಕೆಲವು ಕ್ಯಾನ್ಸರ್ ಕಮ್ ಇನ್ ಅ ಸ್ಮಾಲ್ ಚೈಲ್ಡಲ್ಲಿ ಬಂದರೆ ಪೇರೆಂಟ್ಸ್ ವಿಲ್ ಬಿ ವೆರಿ ದೇ ವಿಲ್ ಟೇಕ್ ಎಕ್ಸ್ಟ್ರಾ ಕೇರ್, ಡೂ ಎವ್ರಿಥಿಂಗ್ ಬಿಕಾಸ್ ಸ್ಮಾಲ್. ವಯಸ್ಕರಿಗೆ ಬರುವಾಗ ಎಲ್ಲ ಮಕ್ಕಳು ಎಲ್ಲೆಲ್ಲೋ ಇರ್ತಾರೆ, ಯಾರು ಇರಲ್ಲ ನೋಡೋಕ್ಕೆ, ಸೊ ಆ ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ಸ್ವಲ್ಪ ಯಾರಾದರೂ ಒಂದು ಸ್ವಲ್ಪ ಟೈಮ್ ಮಾಡಿ, ವಿ ಶುಡ್ ಟೇಕ್ ಇಂಟರ್ವಲ್ಸ್ ಮಾಡಿ, ದೇ ಶುಡ್ ಕಮ್ ಅಲಾಂಗ್ ವಿತ್ ದ ಪೇಷಂಟ್ ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ, ಮೋಟಿವೇಟ್ ಮಾಡೋಕ್ಕೆ. ಇನ್ನೊಂದು, ನಾವು ಟ್ರೀಟ್ಮೆಂಟ್ ಕೊಡುವಾಗ ಕೂಡ ಕೆಲವೊಮ್ಮೆ ದೇ ಕ್ಯಾನ್ ಹ್ಯಾವ್ ಸರ್ಟನ್ ಕಾಂಪ್ಲಿಕೇಶನ್. ಸೊ ಯಾರಾದರೂ ಬೇಕಾಗುತ್ತೆ ಅವ್ರ ಜೊತೆ. ಅವ್ರಿಗೆ ಒಬ್ಬರಿಗೆ ನೀವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಕ್ಕೊಳ್ಳಿ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಷ್ಟು ಸುಲಭ ಆಗಲ್ಲ. ಯಾಕಂದರೆ ದೇ ವಿಲ್ ನಾಟ್ ಬಿ ಇನ್ ದ್ಯಾಟ್ ಮೆಂಟಲ್ ಸ್ಟೇಟಸ್ ಟಾಲರೇಟ್ ಮಾಡೋಕ್ಕೆ. ಆ್ಯಂಡ್ ನಾವು ಔಷಧಿ ಕೊಡುವಾಗ ಅವ್ರಿಗೆ ಸ್ವಲ್ಪ ಟೈರ್ಡ್ನೆಸ್ ಇರುತ್ತೆ, ಸುಸ್ತಿರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್ ಈಸ್ ಹ್ಯಾಂಡ್ ಹೈಜೀನ್. ಆಲ್ ಪೀಪಲ್ ಹೂ ಆರ್ ದೇ ಬಿಲಾಂಗ್ ವಿತ್ ದೆಮ್, ವಾಶ್ ಯೋರ್ ಹ್ಯಾಂಡ್ಸ್, ಯೂಸ್ ಸ್ಯಾನಿಟೈಸರ್. ಐ ಥಿಂಕ್ ಆಫ್ಟರ್ ಕೋವಿಡ್ ಬಂದಮೇಲೆ ಹೈಜೀನ್ ಆಸ್ಪೆಕ್ಟ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. Everybody, because everybody was very worried, so everybody now washes hand or uses sanitizer. Other thing is, ನಮಗೆ ಇನ್ಫೆಕ್ಷನ್ ಇದ್ದರೆ ನೀವು ಆ ಪೇಷಂಟ್ ಪಕ್ಕದಲ್ಲಿ ಹೋಗಬೇಡಿ, ಯಾಕಂದ್ರೆ ನಿಮ್ಮ ಕಡೆಯಿಂದ ಅವ್ರಿಗೆ ಇನ್ಫೆಕ್ಷನ್ ಬರಬಹುದು. ಸೊ ನಮಗೆ ಕೆಮ್ಮಿದ್ರೆ, ಶೀತ ಇದ್ದರೆ ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಆ್ಯಂಡ್ ಅವ್ರ ಜೊತೆ ಅವ್ರ ಮುಂದೆ ಹೋಗಿ ಕೆಮ್ಮೋದು ಇಲ್ಲ ಸ್ನೀಸ್ ಮಾಡೋದು, ಕಫ ಹಾಕೋದು, ಅದು ಒಳ್ಳೆಯದಲ್ಲ. ನಾವು ತುಂಬ ಜನ ನೋಡ್ತೇವೆ, ನಮ್ಗೆ ಕೆಮ್ಮು ಬೇಕಿದ್ರೆ ಅಲ್ಲೇ ರೋಡ್ ಸೈಡ್ ಪಕ್ಕದಲ್ಲಿ ಹಂಗೆ ತೂ ಮಾಡೋದು, ಅದೆಲ್ಲ ಸರಿಯಲ್ಲ. ಯಾಕಂದರೆ ಅದರಲ್ಲಿ ಇನ್ಫೆಕ್ಷನ್ ಇರುತ್ತೆ, ಆ ಇನ್ಫೆಕ್ಷನ್ ಬೇರೆ ಪೇಷಂಟ್ಗೆ ಸ್ಪ್ರೆಡ್ ಆಗ್ಬೋದು. ಊಟದಲ್ಲೂ ಮನೆ ಊಟನೇ ಕ್ಲೀನ್ ಊಟ, ಎಣ್ಣೆ ಕಮ್ಮಿ, ಖಾರ ಕಮ್ಮಿ ಅಂತ ಹೇಳ್ತೇವೆ. ಇವಾಗ ನಾನು ನಾನ್ ವೆಜ್ ತಿನ್ನಬಾರ್ದು, ಅದು ತಿನ್ನಬಾರ್ದು, ಎನಿ ಡಯಟ್ ಪ್ಲಾನ್ ಇಲ್ಲ ಕ್ಯಾನ್ಸರ್ ಪೇಷಂಟಿಗೆ. ಡಯಟ್ ಪ್ಲಾನ್ ಅಂತ ಏನಿಲ್ಲ, ವಿಸೆ ವಾಟ್ ಎವರ್ ದ ಈಟಿಂಗ್ ಎಲ್ಲ ತೆಕ್ಕೊಳ್ಬೋದು. ಬಟ್ ರೆಡ್ ಮೀಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ, ಎಣ್ಣೆ ಪದಾರ್ಥ ಅವಾಯ್ಡ್ ಮಾಡಿ, ಖಾರ ಅವಾಯ್ಡ್ ಮಾಡಿ. ತಕ್ಷಣ ಮಾಡಿದ್ದು ತಕ್ಷಣ ಬಳಸಬೇಕು. ನಾನು ಬೆಳಿಗ್ಗೆ ಮಾಡಿ ಸಂಜೆ ಯೂಸ್ ಮಾಡೋದು, ಇಲ್ಲ ನಿನ್ನೆ ರಾತ್ರಿದು ಇವತ್ತು ಬೆಳಗ್ಗೆ ಯೂಸ್ ಮಾಡೋದು, ಅದೆಲ್ಲ ಅದರಲ್ಲಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇದೆ. ಯಾಕಂದರೆ ಆ ಫುಡ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾವು ಚಟ್ನಿ ಮಾಡಿ ಇಟ್ಟು ಹೊರಗಡೆ ಇಟ್ಟರೆ ಬೆಳಗ್ಗೆ ಮಾಡಿದ್ದು ಸಂಜೆ ಹಾಳಾಗುತ್ತೆ. ಸೊ ಆ ಥರ ಎಲ್ಲ ಫುಡ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಏನು ಬಿಸಿ ಬಿಸಿ ಮಾಡಿ ಕೊಡೋಕ್ಕಾಗುತ್ತೆ ಅದು ಕೊಟ್ಬಿಡಿ. ಅನ್ನ, ಸಾಂಬಾರ್, ರಸಮ್ ಅದೆಲ್ಲ ನಾರ್ಮಲ್ ಊಟ. ಮತ್ತು ಕೆಲವರು ಕೇಳ್ತಾರೆ ಟೀ ಕಾಫಿ ಕುಡಿಬೋದಂತ. ಟೀ ಕಾಫಿ ಕುಡಿಬೋದು, ಅದರಲ್ಲಿ ಏನು ಇದಿಲ್ಲ, ನೀವು ಕುಡಿಯೋಕ್ಕಾಗಲ್ಲ ಅಂತ. ನಾವು ಕೆಲವು ಈಗ ಸ್ಪೆಷಲ್ ಹೆಮಟಲಾಜಿಕಲ್ ಮೆಲಿಗ್ನೆನ್ಸಿಲಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಿದವರಿಗೆ ಸ್ಪೆಸಿಫಿಕ್ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಮಾಮೂಲಿ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲರಿಗೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಎಲ್ಲ ಫುಡ್ ತಗೊಳ್ಬೋದು, ಮನೆಯಲ್ಲಿ ಮಾಡಿದ್ದು, ಫ್ರೆಶ್ ಆಗಿ ಮಾಡಿದ್ದು. ಓಕೆ. ಅದ್ರ ಜೊತೆಗೆ ಆಲ್ರೆಡಿ ಇವಾಗ ಕ್ಯಾನ್ಸರ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ, ಅವ್ರಿಗೇನೆಲ್ಲ ಮೋಟಿವ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾವ ರೀತಿ ಕೇರ್ ಮಾಡಬೇಕು ಅವ್ರ ಲೈಫ್ ಬಗ್ಗೆ? ಸೊ ಐ ಥಿಂಕ್ ನಮಗೆ ತುಂಬ ಜನ ಇವಾಗ ಕ್ಯಾನ್ಸರ್ ಸರ್ವೈವರ್ಸ್ ಇದ್ದಾರೆ. ಸೊ ವಿ ಹ್ಯಾವ್ ಇವಾಗ ಇವನ್ ನಾವು ಫಿಲ್ಮ್ ಪರ್ಸನಾಲಿಟಿ ನೋಡಿದರೆ ಮನೀಷಾ ಕೊಯ್ರಾಲಾ, ಸೊನಾಲಿ ಬೇಂದ್ರೆ, ನಾವು ಇವಾಗ ನಮ್ಮ ಕನ್ನಡದಲ್ಲೇ ಶಿವರಾಜ್ ಕುಮಾರ್ ಇವಾಗ ಹೋಗಿ ಹ್ಯಾಸ್ ಆಲ್ಮೋಸ್ಟ್ ಕ್ಯಾನ್ಸರ್ ಕಂಪ್ಲೀಟ್ ಗುಣ ಆಗಿದೆ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಈಸ್ ಕ್ಯೂರೇಬಲ್. ನಿಮಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ದಕ್ಕೆ ಇಟ್ ಈಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಯು ಹ್ಯಾವ್ ಫಾಟ್, ಟ್ರೀಟ್ಮೆಂಟ್ ತಗೊಂಡಿದ್ದೀರಿ, ಯು ಹ್ಯಾವ್ ಕಮ್ ಔಟ್ ಆಫ್ ಇಟ್. ಇನ್ನು ಮುಂದೇನು ಯು ಹ್ಯಾವ್ ಟು ಗೋ ಫಾರ್ ರೆಗ್ಯುಲರ್ ಚೆಕಪ್ಸ್, continue your active habits, good habits, avoid anything like smoking, tobacco use, pan, alcohol, and regular checkups, and be positive. You will be able to do well, you will live for a longer time with a good quality of life. ಓಕೆ. ವಿಲ್ ಪವರ್ ಮೈನ್ ಇಂಪಾರ್ಟೆಂಟ್. ಅವರೇ ಸೆಲ್ಫ್ ಸ್ಪಿರಿಚುವಾಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕೆಂದರೆ ಅದು ಕೂಡ ಇಂಪಾರ್ಟೆಂಟ್. ನಾನು ಅಡ್ರೆಸ್ ಮಾಡ್ತೀನಿ. ಯಾಕೆಂದರೆ ಕೆಲವೊಮ್ಮೆ ಈ ಟೈಮಲ್ಲಿ ತುಂಬ ಜನ ಹೇಳ್ತಾರೆ ಯಾಕೆ ನನಗೆ ಬಂತು ಕಾಯಿಲೆ ಅಂತ. ಅದು ನಾವು ಹೇಳೋಕ್ಕಾಗಲ್ಲ. ಬಟ್ ನೀವು ನಿಮ್ಮ ದೇವರ ಹತ್ರ ಬೇಡಿ, ನನಗೆ ಈ ಫೈಟ್ ಮಾಡೋಕ್ಕೆ ಕೆಪಾಸಿಟಿ ಕೊಡಿ, ಲೆಟ್ ಮಿ ಕಮ್ ಔಟ್ ಆಫ್ ದಿಸ್ ಅಂತ. ಆ ಥರ ಇದ್ದವರು ಡೆಫಿನೆಟ್ ಆಗಿ ಹೊರಗಡೆ ಬರ್ತಾರೆ ಆ್ಯಂಡ್ ದೇ ವಿಲ್ ಡೂ ವೆಲ್. ಅಲ್ಟಿಮೇಟ್ಲಿ ನಾವು ವಿ ಆರ್ ಆಲ್ಸೋ ಇನ್ಸ್ಟ್ರೂಮೆಂಟ್ಸ್ ಆಫ್ ಗಾಡ್. ವಿಲ್ ಓನ್ಲಿ ಡೂ ವಾಟ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಹೀಲಿಂಗ್ ಈಸ್ ಲೆಫ್ಟ್ ಇನ್ ಹಿಸ್ ಹ್ಯಾಂಡ್ಸ್ ಅಲ್ಲ, ಅದು ನಾವು ವಿ ಕ್ಯಾನ್ ಓನ್ಲಿ ಪ್ರೇ. ಬಟ್ we try to do the best, and the people, family support ಕೂಡ they should try to do the best for that particular patient. ಇವಾಗ ಸ್ಕ್ರೀನಿಂಗ್ ಅಂತ ಬಂದಾಗ, ಥೆರಪೀಸ್ ಅಂತ ಬಂದಾಗ ನಾವು ಕೆಲವೊಂದು ಕ್ಯಾನ್ಸರ್ ಪೇಷಂಟ್ ನೋಡ್ತೀವಿ, ಪಾಪ ತುಂಬ ಚೆನ್ನಾಗಿ ಲಾಂಗ್ ಏರ್ ಇರುತ್ತೆ, ಎಲ್ಲ ಏರ್ ಫಾಲ್ ಆಗಿರುತ್ತೆ, ಅವ್ರ ಬ್ಯೂಟಿನೇ ಒಂದು ರೀತಿಯಾಗಿ ಹಾಳಾಗುತ್ತೆ. ಏನೆಲ್ಲ ಯಾವ ಥರ ಸ್ಕ್ರೀನಿಂಗ್ ಇರುತ್ತೆ, ಹೇಗೆ ಏನು? ಸೊ ದಟ್ ಈಸ್ ಒಂದು
ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ. ಸೊ ಇವಾಗ ಕೀಮೋಥೆರಪಿ ನಾವು ಹೇಳಿದರೆ ತುಂಬ ಜನ ಬಿಕಾಸ್ ಆಫ್ ದಿಸ್ ಹೇರ್ ಲಾಸ್ ಓನ್ಲಿ ದೇ ವಿಲ್ ನಾಟ್ ಕಮ್ ಫಾರ್ ಕೀಮೋ. ಅವರು ಕೀಮೋ ಅಂತ ಹೇಳಿದ ತಕ್ಷಣ ಓಡಿ ಹೋಗ್ತಾರೆ, ಅವಾಯ್ಡ್ ಅವಾಯ್ಡ್ ಮಾಡ್ತಾರೆ. ನನಗೆ ಏನೋ ಕೊಡಿ, ಕೀಮೋ ಬೇಡ, ಸರ್ಜರಿ ಮಾಡಿ ನನಗೆ ಕೀಮೋ ಬೇಡ ಅಂತ. ಇವಾಗ ಕೆಲವೊಂದು ಕ್ಯಾನ್ಸರಿಗೆ ಕೀಮೋ ಬೇಕೇ ಬೇಕು, ನಾವು ಕೊಡೋದೇ ಇರೋಕ್ಕಾಗಲ್ಲ. ಸೊ ಅಲ್ಲಿ ಕೊಡೋದು ಯಾಕೆ? ಕ್ಯಾನ್ಸರ್ ಕಾಯಿಲೆಯಲ್ಲಿ ಸರ್ಜರಿ ಮುಖ್ಯ ಅಂಶ. ಅದು ಕಾಯಿಲೆ ಅದು ತೆಗೆಯುತ್ತೆ. ಅದಾದಮೇಲೆ ದೇರ್ ಮೇ ಬಿ ಮೈಕ್ರೋ ಮೆಟಾಸ್ಟಾಟಿಕ್ ಡಿಸೀಸ್ ಅಂತ ಹೇಳ್ತೇವೆ, ಮೈಕ್ರೋಸ್ಕೋಪಿಕ್ ಡಿಸೀಸ್. ಇದು ಕಂಟ್ರೋಲ್ ಮಾಡೋಕ್ಕೆ ನಾವು ಕೀಮೋ ಕೊಡೋದು. ಸೊ ಕೀಮೋ ಥೆರಪಿ ಕೊಟ್ಟಿದ್ದು ಎಲ್ಲ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗುತ್ತೆ. ನಮ್ಮ ಕ್ಯಾನ್ಸರ್ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗುತ್ತೆ, ನಾರ್ಮಲ್ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗುತ್ತೆ. ಬಟ್ ನಾರ್ಮಲ್ ಸೆಲ್ಸ್ ವಿಲ್ ಏಬಲ್ ಟು ರಿಕವರ್ ಆ್ಯಂಡ್ ಕಮ್ ಬ್ಯಾಕ್. ಕ್ಯಾನ್ಸರ್ ಸೆಲ್ಸ್ ವಿಲ್ ಡೈ ಆ್ಯಂಡ್ ಪೆರಿಶ್. ದಟ್ ಈಸ್ ವೈ ಕೀಮೋ ಕೊಡೋದು. ಈಗ ಇಮ್ಯುನೊಥೆರಪಿ ಅಂತ ಹೊಸದು ಬಂದಿದೆ. ಇಮ್ಯುನೊಥೆರಪಿಯಲ್ಲಿ ಕೀಮೋ ಥರ ಸೈಡ್ ಎಫೆಕ್ಟ್ಸ್ ಅಷ್ಟು ಇರಲ್ಲ. ಬಟ್ ಅಲ್ಲಿ ವಿ ಆರ್ ಮೇಕಿಂಗ್ ಯೋರ್ ಓನ್ ಬಾಡೀಸ್ ಡಿಫೆನ್ಸ್ ಸೆಲ್ಸ್ ಸ್ವಲ್ಪ ಆಲ್ಟರ್ ಮಾಡಿ ಅದೇ ಕ್ಯಾನ್ಸರ್ ಅಂಶವನ್ನು ಫೈಟ್ ಆಗುತ್ತೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ಸಸ್ಟೈನ್ಡ್, ಓಕೆ, ಫಾರ್ ಅ ಲಾಂಗರ್ ಡ್ಯೂರೇಷನ್. ಬಟ್ ಇಮ್ಯುನೊಥೆರಪಿ ಎಲ್ಲ ಕ್ಯಾನ್ಸರಿಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಈಗ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಒಂದ್ಸಲ ಆಪ್ರೇಷನ್ ಆದಮೇಲೆ ಅದಕ್ಕೆ 6 cycles ಕೊಡಲೇಬೇಕು ಕೀಮೋ, ದ ಮಿನಿಮಮ್ ಡ್ಯೂರೇಷನ್ ಆಫ್ ಕೀಮೊಥೆರಪಿ ವಾಟ್ ವಿ ಗಿವ್. ಆ್ಯಂಡ್ ಹಾರ್ಮೋನಲ್ ಥೆರಪಿ. ಕೂದಲು ಉದುರೋಗುತ್ತೆ ಆ ಟೈಮಲ್ಲಿ. ಅದರಲ್ಲೂ ಕೂಡ ಇವಾಗ ವಿ ಹ್ಯಾವ್ ಗುಡ್ ಕೀಮೋ ಡ್ರಗ್ಸ್ ವಿಚ್ ಹೇರ್ ಲಾಸ್ ಅಷ್ಟು ಆಗಲ್ಲ, ಇಟ್ ಪ್ರಿವೆಂಟ್ಸ್. ಬಟ್ ದ ಗುಡ್ ಪಾರ್ಟ್ ಈಸ್ ಆ ಟೈಮಲ್ಲಿ ಕೂದಲು ಉದುರೋಗ್ಬೋದು, ಬಟ್ ವಾಪಸ್ ಎಲ್ಲ ಬರುತ್ತೆ ವಾಪಸ್. ಒನ್ಸ್ ದ ಟ್ರೀಟ್ಮೆಂಟ್ ಇಸ್ ಸ್ಟಾಪ್ಡ್, within the next 6 months she'll get back her hair normally. It may not be as good as the earlier days, but it will definitely come back. And once again, many times ನಮ್ಗೆ ಗೊತ್ತಾಗಲ್ಲ ಅವ್ರು ಸರ್ವೈವರ್ ಅಂತ ಗೊತ್ತೇ ಆಗಲ್ಲ. They will be back to normal. So it is depends on how you take the outlook and go forward. ಓಕೆ, ಗ್ರೇಟ್. ಇವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವುದೇ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಜಾಗೃತಿಯಿಂದ ಮುಂಜಾಗ್ರತೆ ಕ್ರಮ ವಹಿಸ್ಬೇಕಂತ. ಇವಾಗ ಕ್ಯಾನ್ಸರ್ ಅಂತ ಬಂದಾಗ ಸದ್ದು ಇರಲ್ಲ, ಸುದ್ದಿನೂ ಇರಲ್ಲ, ಸೈಲೆಂಟಾಗಿ ಬಂದುಬಿಡುತ್ತೆ. ಇವಾಗ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಇವಾಗಿನ ಬೆಂಗಳೂರು ಅಂತ ಸಿಟಿನೇ ಕ್ಯಾಪಿಟಲ್ ಆಫ್ ಕ್ಯಾನ್ಸರ್ ಅಂತ ಹೇಳಿದಾಗ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಸಾಧ್ಯ ಆಗುತ್ತಾ, ಹೇಗೆ ಏನು? ಐ ಥಿಂಕ್ ನಾನು ಅದುವೇ ಸ್ಟ್ರೆಸ್ ಲೆವೆಲ್ಸ್ ಡೆಫಿನೆಟ್ ಆಗಿ ನಾವು ಕಂಟ್ರೋಲ್, ಐ ಮೀನ್ ವಿ ಹ್ಯಾವ್ ಟು ಸಮ್ಹೌ ರಿಡ್ಯೂಸ್ ಆರ್ ಸ್ಟ್ರೆಸ್ ಲೆವೆಲ್ಸ್. ಗುಡ್ ಸ್ಲೀಪಿಂಗ್ ಹ್ಯಾಬಿಟ್ಸ್, ಗುಡ್ ಸ್ಲೀಪ್ ಆಫ್ ಅಟ್ಲೀಸ್ಟ್ ಮಿನಿಮಮ್ 8 hours. ಇವಾಗ ಯಾಕಂದರೆ ಡಿಜಿಟಲ್ ವರ್ಲ್ಡ್, ಎಲ್ಲರೂ ಡಿಜಿಟಲ್ ಮಾಧ್ಯಮ, ಅದು ಮೊಬೈಲು, ಲ್ಯಾಪ್ಟಾಪ್, ಟಿ ವಿ ಎಲ್ಲ ನಮ್ಮ ಬೆಡ್ರೂಮಲ್ಲೇ ಇದೆ. ಸೊ ಆ್ಯಂಡ್ ದಟ್ ಲೈಟ್, ಸೊ ಅದೆಲ್ಲ ಯೂಸ್ ರಾತ್ರಿ ತುಂಬ ಬಳಸಿದ್ರೆ ನಮಗೆ ನಿದ್ರೆ ಬರುವ ಚಾನ್ಸಸ್ ಅಂದರೆ ಲೇಟ್ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ. ನೆಕ್ಸ್ಟ್ ನಾವು ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅದು ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು 20 to 30 ನಿಮಿಷ 40 ನಿಮಿಷ ಏನಾದರೂ ಗುಡ್ ಕಾರ್ಡಿಯಾಕ್ ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು. ವಾಕು, ರನ್ನಿಂಗ್, ಆರೋಬಿಕ್ಸ್, ಕೆಲವರು ಜಿಮ್ ಹೋಗ್ತಾರೆ, ಕೆಲವರು ಏರೋಬಿಕ್ಸ್ ಮಾಡ್ತಾರೆ, ಕೆಲವರು ವಾಕಿಂಗ್ ಮಾಡ್ತಾರೆ, ಸೈಕ್ಲಿಂಗ್, ರನ್ನಿಂಗ್. ಬಟ್ ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ 4 to 5 days in a week ಅಂತ ಹೇಳ್ತೇವೆ. ನೆಕ್ಸ್ಟ್ ಅವಾಯ್ಡ್ ಸರ್ಟನ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್, ಹೈಲಿ ಪ್ರೊಸೆಸ್ಡ್ ಫುಡ್, ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಈವನ್ ಲಾಟ್ ಆಫ್ ಡೈಸ್, ಕೆಮಿಕಲ್ಸ್, ಅಂದರೆ ಕೆಲವೊಂದು ಡೈಸ್ ದೇ ಆರ್ ಆಲ್ಸೋ ಕೆಮಿಕಲ್ಸ್, ಸರ್ಟನ್ ಕಂಟೆಂಟ್ ಅದೇ ವಿಚ್ ಕ್ಯಾನ್ ಕಾಸ್ ಹೆಮಟಲಾಜಿಕಲ್ ಮೆಲಿಗ್ನೆನ್ಸಿಸ್, ಇದು ಅವಾಯ್ಡ್ ಮಾಡೋದು. ಆ್ಯಂಡ್ ಆಸ್ ಮಚ್ ಆಸ್ ಪಾಸಿಬಲ್ ಟ್ರೈ ಟು ಯೂಸ್ ಮೋರ್ ಆಫ್ ಹೈ ಕಲರ್ಡ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ಯೋರ್ ಡಯಟ್. ಡೋಂಟ್ ಗೋ ಫಾರ್ ಮೋರ್ ಆಫ್ ಪ್ರಾಸೆಸ್ಡ್ ಫುಡ್. ಯೂಸ್ ಫ್ರೆಶ್ಲಿ ಅವೈಲೇಬಲ್, ಫ್ರೆಶ್ಲಿ ವಿಚ್ ಯು ಕ್ಯಾನ್ ಪ್ರಿಪೇರ್. ಇವಾಗ ಏನು ಗೊತ್ತಾ, ನಾನು ಅದು ಪಿಲ್ ತೆಕ್ಕೊಳ್ತೀನಿ, ಇದು ವಿಟಮಿನ್ ತೆಕ್ಕೊಳ್ತೀನಿ, ಅದು ಮಿನರಲ್ ತೆಕ್ಕೊಳ್ತೀನಿ. That is not the supplement. It is better to use freshly what you get. Take a fruit, enjoy Natural that source. Natural, bite, eat, enjoy that food. That is better rather than taking one vitamin C pill. Use more amount of highly colored vegetables, high colored fruits. Now we say broccoli, your high tomato, atara, then carrot, radish, beetroot, adella. All green leafy vegetables. So have a balanced diet, use all kind of fruits, don't go to only one particular thing. So that is, I think, what is important. Avoid processed food. And good hygiene, maintaining a good mental well-being is very important. Idella madi, I think everything cannot be prevented, but at least to some extent we can. And regular health checkups, regular exercise, these things should help in overall in the long term for the prevention.
ಓಕೆ, ಒಳ್ಳೆ ಮಾತನ್ನೇ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ. ಯಾಕೆಂತ ಹೇಳಿದರೆ ಇವಾಗಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಎಲ್ಲ ಗೊತ್ತು, ಚಕ್ ಚಕ್ ಅಂತ ಎಲ್ಲ ಮ್ಯಾಗಿ ಥರ 5 minutes ಈಟ್ ಆ್ಯಂಡ್ ಫುಡ್ ಥರ ಇರಬೇಕಷ್ಟೇ. ಇವಾಗ ಯಾರಪ್ಪ ಒಂದು ಫ್ರೂಟ್ಸ್ ತಿನ್ನೋದಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಜ್ಯೂಸ್ ಏನೋ ತೊಗೊಂಡು ಕುಡಿಯೋದು ಅದರಲ್ಲೆಲ್ಲ ಎಷ್ಟೊಂದು ಇರುತ್ತೆ ಅಂತ ನೀವು ಹೇಳಿದರೆ. ಅದ್ರ ಜೊತೆಗೆ ಇವಾಗ ಡಾಟಾ ತೊಗೊಂಡ್ರೆ ಯಾವ ಸ್ಟೇಜಲ್ಲಿರೋ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಇದ್ದಾರೆ ಇಲ್ಲಿಗೆ ಬರೋದೆಲ್ಲ? ಇವಾಗ ನಾವು ನೋಡಿದರೆ ವೆಸ್ಟರ್ನ್ ವರ್ಲ್ಡಲ್ಲಿ ದ ಅರ್ಲಿ ಕ್ಯಾನ್ಸರ್ ಇವಾಗ ಜಾಸ್ತಿ. ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ಟಿಲ್ ಇಟ್ ಈಸ್ ದಿ ಅಡ್ವಾನ್ಸ್ ಸ್ಟೇಜ್. ಯಾಕಂದರೆ ನಾನು ಹೇಳಿದ ಪ್ರಕಾರ ತುಂಬ ಜನ ಅವ್ರಿಗೆ ಪೇನ್ ಇರಲ್ಲ, ಕ್ಯಾನ್ಸರ್ ಗಂಟು ಬರುತ್ತೆ, ತೊಂದರೆ ಇರುತ್ತೆ, ನಿಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗುವ. ಸೊ ಅವ್ರು ಬರುವಾಗ ಕೆಲವೊಂದು ಕ್ಯಾನ್ಸರ್ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇರುತ್ತೆ. ಸೊ ಅಡ್ವಾನ್ಸ್ ಸ್ಟೇಜಲ್ಲಿದ್ದರೆ ನಮ್ಮ ಟ್ರೀಟ್ಮೆಂಟ್ ಅಂಶ ಕೂಡ ನಾವು ಜಾಸ್ತಿ ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮಾಡಿದರೂ ಕೂಡ ಅವ್ರ ಚಾನ್ಸಸ್ ಕಂಪ್ಲೀಟ್ ಗುಣ ಆಗೋದು ಚಾನ್ಸಸ್ ಕಮ್ಮಿ, ಕಾಯಿಲೆ ವಾಪಸ್ ಬರುವ ಚಾನ್ಸಸ್ ಜಾಸ್ತಿ. ಸೊ ಇಫ್ ಯು ಲುಕ್ ಎಟ್ ದ ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಎಲ್ಲ, ಸರ್ವೈಕಲ್, ಓವೇರಿಯನ್, ದ ಸ್ಟೇಜಸ್ ದೇ ಆರ್ ಯೂಶಲಿ ಸೀನ್ ಇನ್ ಸ್ಟೇಜ್ 3, ಸ್ಟೇಜ್ 4. ಓಕೆ, ಬಟ್ ಐ ಥಿಂಕ್ ಇವಾಗ ಅವೇರ್ನೆಸ್ ಹ್ಯಾಸ್ ಇಂಪ್ರೂವ್ಡ್. ಆ್ಯಂಡ್ ನಾವು ಈಗ ತುಂಬ ನಿಮ್ಮ ಮಾಧ್ಯಮ ದ್ವಾರ ನಾವು ಈಗ ವೀಕ್ಷಕರಿಗೆ ಹೇಳ್ತಾ ಇದ್ದೇವೆ, ನಾವು ಏನೋ ತೊಂದರೆ ಇದೆ ತಕ್ಷಣ ಹೋಗಿ ಅದು 1 ತಿಂಗಳ ಒಳಗಡೆ, 1 ವಾರ 2 ವಾರ ಒಳಗಡೆ ಹೋಗಿ ಮಾಡಿ ಇವ್ಯಾಲ್ಯೂಟ್ ಮಾಡಿ, ನೆಗೆಟಿವ್ ಇದೆ ಅಂತ ಹೇಳಿದ ಮೇಲೆ ನೀವು ಸಮಾಧಾನದಲ್ಲಿ ಕೂತ್ಕೊಳ್ಳಿ. ಅದು ತನಕ ಇಟ್ ಈಸ್ ಬೆಟರ್ ಟು ಟೆಸ್ಟ್ ಮಾಡಿ ನೋಡೋದು ಬೆಟರ್. ಆ್ಯಂಡ್ ಇವಾಗ ಎಲ್ಲ ಕಡೆ ಅಡ್ವಾನ್ಸ್ಮೆಂಟ್ ಇದೆ, ಲ್ಯಾಬ್ ಫೆಸಿಲಿಟೀಸ್ ಇದೆ. ಸೊ ಎಲ್ಲ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ತುಂಬ ಅವೈಲೇಬಲ್ ಇದೆ. ಸೊ ಕೆಲವರಿಗೆ ಅನುಕೂಲ ಇದ್ದವರಿಗೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗಿ ಮಾಡ್ಬೋದು, ಅನುಕೂಲ ಇಲ್ಲದವರಿಗೆ ಚಿಕ್ಕ ಪುಟ್ಟ ನಮ್ಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲೂ ಎಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಅಲ್ಲೂ ಬಂದು ಮಾಡ್ಬೋದು. ಇವಾಗ ಒಂದು ರೀತಿಯಾಗಿ ಎಜುಕೇಟೆಡ್ ಪೀಪಲ್ನ ಅವೇರ್ ಮಾಡೋದು ತುಂಬ ಈಸಿ ಅಂತಾರೆ. ಇವಾಗ ಹಳ್ಳಿಗಳಲ್ಲಿ ಹೋದರೆ ಪಾಪ ಏನೇ ಪೈನ್ ಬಂದರೂ ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ, ಯಾವುದೇ ಪೈನ್ ಥರ ಆಗಲಿ ಅದನ್ನೆಲ್ಲ ಇಗ್ನೋರ್ ಮಾಡ್ತಾರೆ. ಅವ್ರನ್ನ ಹೇಗೆ ಅವೇರ್ ಮಾಡ್ತೀರಾ? ಐ ಥಿಂಕ್ ಅಲ್ಲಿ ಇಗ್ನೋರ್ ಮಾಡೋಕ್ಕೆ ಒಂದು ರೀಸನ್ ಇದೆ. ಹೆಂಗಸರು ಯೂಶಲಿ ಐ ಥಿಂಕ್ ಒಂದು ಅವ್ರಿಗೆ ಮಾತಾಡೋಕ್ಕೆ ಹಿಂಜರಿಕೆ ಇರುತ್ತೆ, ಇನ್ನೊಂದು ನನಗೇನದಾದರೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ನಿಲ್ಲುತ್ತಂತ ನಮ್ಮ ಮಕ್ಕಳು ಇದು ಅದೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಅವರು ಏನು ಅಂದ್ಕೊಳ್ಬೇಕು ಫಸ್ಟ್ ಆ ಹೆಂಗಸರು, ನೀವಿದ್ದರೆ ಅಷ್ಟೇ ನಿಮ್ಮ ಮನೆಯವರಿದ್ದಾರೆ, ನೀವು ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಏನು ಅದು ಹೋಯ್ತಲ್ಲ. ಫಸ್ಟ್ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ಸೊ ನೀವು ನಿಮಗೆ ತೊಂದರೆ ಇದ್ದರೆ ತಕ್ಷಣ ಹೇಳಬೇಕು, ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಬೇಕು. ನನಗೆ ನಿಗ್ಲೆಕ್ಟ್ ಮಾಡಿ ಮಕ್ಕಳು ಆಗಲಿ, ಮಕ್ಕಳದು ಎಜುಕೇಷನ್ ನೋಡುವ, ಅವ್ರಿಗೆ ಅದು ಹಣ ಯೂಸ್ ಮಾಡುವ ಅಂತ ಆ ಥರ ಯೋಚನೆ ಮಾಡಬೇಡಿ. ನೀವು ಹೆಂಗಸರು ಇದ್ದರೆ ಅಷ್ಟೇ ನಿಮ್ಮ ಮನೆ ಮುಂದೆ ಹೋಗುತ್ತೆ. ಸೊ ಏನೂ ತೊಂದರೆ ಇದ್ದರೆ ನಿಮ್ಮ ಹತ್ತಿರದವರಿಗೆ ಹೇಳಿ, ನಿಮ್ಮ ಮಗಳು ಅವಳು ಇದ್ದರೆ ಅವ್ರಿಗೆ ಹೇಳಿ, ನಿಮ್ಮ ಮನೆಯವರ ಹತ್ರ ಹೇಳಿ, ಇಲ್ಲ ಯಾರು ಗೊತ್ತಿದ್ದವರಿಗೆ ಬಂದು ಹೇಳಿ, ತಪಾಸಣೆ ಮಾಡಿ ಏನು ತೊಂದರೆ ಇದೆ ನೋಡ್ಕೊಳ್ಳಿ. ತೊಂದರೆ ಇದೆ ಅದಕ್ಕೆ ತಕ್ಕಂತೆ ಔಷಧಿ ಇದೆ, ತಕ್ಕಂತೆ ಅದಕ್ಕೆ ಏನು ಸರ್ಜರಿ ಬೇಕು, ತಪಾಸಣೆ ಬೇಕು, ನಾವು ಮಾಡ್ತೇವೆ. ಮಾಡಿ ನಂತರ ಸರಿ ಹೋದ್ಮೇಲೆ ನೀವು ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ. ಸೊ ಅದು ಇಂಪಾರ್ಟೆಂಟ್. ನನಗೆ ತೊಂದರೆ ಏನು ಇಲ್ಲ, ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ನೀವಿದ್ರೆ ಅಷ್ಟೇ ನಿಮ್ಮ ಕುಟುಂಬದವರು ಇದ್ದಾರೆ, ಸರಿ ಅಲ್ಲ? ಇಲ್ಲಾದರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಒಂದ್ಸಲ ಅದು ಜಾಸ್ತಿ ಸ್ಟೇಜಲ್ಲಿ ಬಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್, ಇಗ್ನೋರ್ ಮಾಡಬಾರ್ದು. ಯಾವುದೇ ಇದನ್ನು ಪೈನ್ ಬರಲಿ ಇದಾಗಲಿ ಯಾರ ಹತ್ರದವ್ರ ಹತ್ರ ಹೇಳ್ಕೊಬೇಕು. ನಾವೇ ನಮ್ಮ ತಲೆಯಲ್ಲಿ ಏನು ಇಲ್ಲ ಹಂಗೆ ಸರಿ ಹೋಗುತ್ತಂತ ಯೋಚನೆ ಮಾಡೋದು ತಪ್ಪು. ಬಿಟ್ಟಷ್ಟು ಸ್ಪ್ರೆಡ್ ಆಗುತ್ತೆ ಅದು ಒಂದು ರೀತಿ. ಆದರೆ ಕಾಯಿಲೆ ಬೇಗ ಗೊತ್ತಾದರೆ ಕಂಪ್ಲೀಟ್ ಗುಣ ಆಗುತ್ತೆ. ಅಲ್ಲಿ ನಮಗೆ ಟ್ರೀಟ್ಮೆಂಟ್ ಸೈಕಲ್ಸು ಕಮ್ಮಿ ಇರುತ್ತೆ, ಸರ್ಜರಿನೂ ಸುಲಭ ಮಾಡೋಕ್ಕೆ ಎಲ್ಲ ಕಂಪ್ಲೀಟ್ ಗುಣ ಆಗೋದು ಚಾನ್ಸಸ್ ತುಂಬ ಹೈ. ಅದೇ ಕಾಯಿಲೆ 3rd ಸ್ಟೇಜ್ या 4th ಸ್ಟೇಜಲ್ಲಿ ಬಂದರೆ, 4th ಸ್ಟೇಜಲ್ಲಿ ಬಂದರೆ ನಾವು ಗುಣ ಆಗಲ್ಲ ಅಂತ ಹೇಳ್ತೇವೆ. 3rd ಸ್ಟೇಜಲ್ಲಿ ಬಂದರೂ ಕೂಡ ಆಪ್ರೇಷನ್ ಮಾಡ್ತೇವೆ, ಸರ್ಜರಿ ಮಾಡಿ ತೆಗಿತೇವೆ, ಕೀಮೋ ಕೊಡ್ತೇವೆ, ರೇಡಿಯೇಷನ್ ಕೊಡ್ತೇವೆ, ಬಟ್ ವಾಪಸ್ ಬರೋ ಚಾನ್ಸಸ್ ಆಲ್ಮೋಸ್ಟ್ 50% ಇರುತ್ತೆ. ಅದೇ ನೀವು ಅರ್ಲಿ ಡಿಸೀಸಲ್ಲಿ ವಾಪಸ್ ಬರೋ ಚಾನ್ಸಸ್ ಒಂದು 20%. ಸೊ ತುಂಬ ಕಮ್ಮಿ ಇದೆ. ಓಕೆ, ಅದ್ರ ಜೊತೆ ಇವಾಗಿನ ಯಂಗ್ಸ್ಟರ್ ಹೇಗಿದ್ದಾರೆ ಅಂತ ಹೇಳಿದರೆ ಸ್ಮೋಕು, ಡ್ರಿಂಕ್ಸ್ ಕಾಮನ್. ಬಾರ ಮಗ ಪಾರ್ಟಿ ಮಾಡೋಣ, ಬಾರ ಮಗ ಅಲ್ಲೋಗೋಣ, ಎಲ್ಲ ಪಾರ್ಟಿ ಅಂದರೆ ಸಾಕು ಸ್ಮೋಕು ಡ್ರಿಂಕ್ಸ್ ಕಾಮನ್ ಆಗಿದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಪ್ರೋ ಲೆವೆಲಲ್ಲಿ ಕೆಲವೊಬ್ಬರು ಡ್ರಗ್ಸ್ ಕೂಡ ತಗೊಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಇವಾಗ ಮೋಜು ಮಸ್ತಿ ಜೀವನ ಆಗಿದೆ, ಫ್ಯೂಚರಲ್ಲಿ ಅದೆಷ್ಟು ಎಫೆಕ್ಟ್ ಆಗುತ್ತೆ ಅವ್ರಿಗೆ? ನೀವು ಹೇಳಿದ ಕ್ವಶನ್ ವೆರಿ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ನಾನು ಮೊನ್ನೆ ಇಲ್ಲಿ ಹೋಗುವಾಗ ಯಾರೋ ಹೇಳ್ತಾ ಇದ್ರು, ನಮ್ಮ ಬೆಂಗಳೂರಲ್ಲಿ ಈ ಡ್ರಗ್ಸ್ ಅಂತೂ ಈಸಿಲಿ ಅವೈಲೇಬಲ್ ಇದೆ, ಎಲ್ಲ ಅವೈಲೇಬಲ್ ಇದೆ. ತುಂಬ ನಾವು ನೋಡ್ತೇವೆ, ತುಂಬ ರೆಸ್ಟೋರೆಂಟ್ಸ್ ತುಂಬ ಯಾವಾಗಲೂ ನೋಡಿದ್ರೆ ವೀಕೆಂಡಲ್ಲಿ ಬ್ಯುಸಿ ಇರುತ್ತೆ. ಹೋಗಿ ನೀವು ಅವ್ರ ಜೊತೆ ಪಾರ್ಟಿ ಮಾಡಿ, ಬಟ್ ಈ ಥರ ಅಭ್ಯಾಸ ಚಟುವಟಿಕೆಯಲ್ಲಿ ಡೋಂಟ್ ಬಿ ಪಾರ್ಟ್ನರ್ಸ್. ಇವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತೇವಲ್ಲ, ಆ ಪಿಯರ್ ಪ್ರೆಷರಲ್ಲಿ ಬಿದ್ದು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಬೇಡಿ. ಸೊ ಸ್ಮೋಕಿಂಗ್,
ಡ್ರಿಂಕ್ಸ್, ಡ್ರಗ್ಸ್ ಯೂಸ್ ಮಾಡೋದು ಅದೆಲ್ಲ ಡೆಫಿನೆಟ್ ಆಗಿ ಇಸ್ ಅ ನೋ. ಅದು ಮಾಡಲೇಬಾರ್ದು. ಯಾಕಂದರೆ ಅದು ಒಂದು ಸಲ ನಾವು ಇದಕ್ಕೆ ಹೋದರೆ ಮತ್ತು ವಾಪಸ್ ಬರೋಕ್ಕೆ ತುಂಬ ಕಷ್ಟ. ಒಂದು ಸಲ 2 ಸಲ ಅಂತ ಹೇಳ್ತೇವೆ, ಬಟ್ ಯಾರು ತಪ್ಪಿ ಮುಂದೆ ಹೋಗ್ತಾರೆ ಹೇಳೋಕ್ಕಾಗಲ್ಲ. ಸೊ ದೆರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಫಸ್ಟ್ ಅ ಮ್ಯಾನ್ ಟೇಕ್ಸ್ ಅ ಡ್ರಿಂಕ್, ದೆನ್ ಅ ಡ್ರಿಂಕ್ ಟೇಕ್ಸ್ ದ ಡ್ರಿಂಕ್, ದೆನ್ ದ ಡ್ರಿಂಕ್ ಟೇಕ್ಸ್ ದ ಮ್ಯಾನ್ ಅಂತ. ಸೊ ಯಾವಾಗ ನೀವು ಆ ಸೆಕೆಂಡ್ ಸ್ಟೇಜಿಂದ 3rd ಸ್ಟೇಜಿಗೆ ಹೋಗ್ತೀರಿ ಯಾರಿಗೂ ಗೊತ್ತಾಗಲ್ಲ, ಗೊತ್ತಿಲ್ದಂಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ನಮ್ಮ ಹೆಲ್ತ್, ನಮ್ಮ ಜೋಪಾನದಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ದೋಸ್ ಥಿಂಗ್ಸ್, ಈಗ ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ನಾವು ಏನು ಮಾಡೋಕ್ಕಾಗಲ್ಲ, ದ್ಯಾಟ್ ಈಸ್ ಇನ್ಹೆರೆಂಟ್ ಇನ್ ಎ ಬಾರ್ನ್. ಬಟ್ ದೀಸ್ ಥಿಂಗ್ಸ್ ನಾವು ಕಂಟ್ರೋಲ್ ಮಾಡ್ಬೋದು, ವಿ ಕ್ಯಾನ್ ಚೇಂಜ್. ಸೊ ಐ ಥಿಂಕ್ ದ್ಯಾಟ್ ನಾವು ಮಾಡಲೇಬೇಕು. ಆ್ಯಂಡ್ ಇಟ್ ಈಸ್ ಫಾರ್ ಯೋರ್ ಓನ್ ಗುಡ್. ನಿಮ್ಮ ಕುಟುಂಬಗೋಸ್ಕರ, ನಿಮಗೋಸ್ಕರ ನೀವು ಮಾಡೋದು, ಬೇರೆಯವರಿಗೋಸ್ಕರ ಮಾಡೋದಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು. ಸೇಯಿಂಗ್ ಇದೆಯಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ. ಇವಾಗ ಎಲ್ಲರೂ ನನಗೆ ಫಸ್ಟ್ ಮನೆ ಬೇಕು, ಗಾಡಿ ಬೇಕು, ಅದು ಬೇಕು, ಇದು ಬೇಕಂತ ಅದೇ. ಬಟ್ ಅದೆಲ್ಲ ಮಾಡಿ ನಿಮಗೆ ಒಳ್ಳೆ ಹೆಲ್ತ್ ಇಲ್ಲ ಅಂತ ಹೇಳಿದರೆ, ಆರೋಗ್ಯ ಇಲ್ಲ ಅಂತ ಹೇಳಿದರೆ ಎಲ್ಲ ವೇಸ್ಟ್. ನಾವು ನಾಳಿನ ದಿನ ಎಲ್ಲರೂ ಈ ಸಂಸಾರ ಬಿಟ್ಟು ಹೋಗಬೇಕು. ಸೊ ಆವಾಗ ನೀವೇನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಸೊ ಇಂಪಾರ್ಟೆಂಟ್ ನಾವು ಮಾಡಿ, ಎಲ್ಲ ಮಾಡಿ, ಬಟ್ ವಿತ್ ಕಂಟ್ರೋಲ್, ವಿತ್ ಲಿಮಿಟ್ಸ್. ಏನು ಜಾಸ್ತಿ ಮಾಡೋಕ್ಕೆ ತುಂಬ ಪಾರ್ಟಿ ಮಾಡಿ, ತುಂಬ ವಿಪರೀತವಾಗಿ ನಾವು ಡ್ರಗ್ಸ್ ಯೂಸ್ ಮಾಡೋದು, ತುಂಬ ವಿಪರೀತವಾಗಿ ಸ್ಮೋಕ್ ಮಾಡೋದು, ದಟ್ ಈಸ್ ಅ ನೆಗೆಟಿವ್ ಇಫೆಕ್ಟ್. ಇವಾಗ ಆಲ್ರೆಡಿ ಕೆಲವರು ಸ್ಮೋಕಿಂಗ್ ಮಾಡಿದವರು ಇರ್ಬೋದು, ಮಾಡಿದ್ದು ಆಯಿತು, ಇವಾಗ ಬಿಟ್ಬಿಡಿ, ಕಂಪ್ಲೀಟ್ ಸ್ಟಾಪ್ ಮಾಡಿ. ದುಡ್ಡು ಉಳಿತಾಯ ಆಗುತ್ತೆ, ಮನೆಯವ್ರಿಗೂ ನೆಮ್ಮದಿ ಇರುತ್ತೆ. ದುಡ್ಡು ಉಳಿತಾಯ ಆಗುತ್ತೆ, ಅದು ಹೌದು, ಮನೆಯವ್ರಿಗೂ ನೆಮ್ಮದಿ ಸಿಗುತ್ತೆ. ಮೈನ್ ಇಂಪಾರ್ಟೆಂಟ್ ಅದು ಅಲ್ವಾ ಮೇಡಮ್? ಅದರಿಂದ ಎಷ್ಟು ಫ್ಯಾಮಿಲೀಸ್ ಹಾಳಾಗುತ್ತೆ, ಎಷ್ಟು ಫ್ಯಾಮಿಲೀಸ್ ತೊಂದರೆ ಬರುತ್ತೆ. ಆ್ಯಂಡ್ ಇವಾಗ ಐ ಥಿಂಕ್ ಯಂಗ್ಸ್ಟರ್ಸ್ ತುಂಬ ಜನ ಕಾಲೇಜ್ ಗೋಯಿಂಗ್, ಪಿಯರ್ ಪ್ರೆಷರಿಂದ ನಾವು ನನ್ನ ಫ್ರೆಂಡ್ ಮಾಡ್ತಾ ಇದ್ದಾನೆ, ಅವರು ಮಾಡ್ತಾ ಇದ್ದಾನೆ, ಇಮಿಟೇಟ್ ನಾನು ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಇದಾಗುತ್ತೆ. ಐ ಥಿಂಕ್ ಆ ಪಿಯರ್ ಪ್ರೆಷರಿಗೆ ಬೀಳಬಾರ್ದು. ಯಾಕಂದರೆ ಒಂದ್ಸಲ ನೀವು ಪಿಯರ್ ಪ್ರೆಷರಿಗೆ ಬಿದ್ದರೆ ದೆರ್ ಈಸ್ ನೋ ಎಂಡ್ ಟು ಇಟ್. ಟುಡೇ ಇಟ್ ಈಸ್ ಇನ್ ದ ಹ್ಯಾಬಿಟ್ಸ್, ಟುಮಾರೋ ಇಟ್ಸ್ ಇನ್ ಎವ್ರಿಥಿಂಗ್ ಎಲ್ಸ್ ಆಲ್ಸೋ. ಸೊ ಐ ಥಿಂಕ್ ಅದು ಪಿಯರ್ ಪ್ರೆಷರಿಗೆ ನಾವು ಬೀಳಲೇಬಾರ್ದು. ವಿ ಶುಡ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ನಮಗೆ ಎಲ್ಲರೂ ಎಮಾಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಏನಿದೆ, ವಿ ಶುಡ್ ಟ್ರೈ. ನಾವು ಏನು ಒಳ್ಳೇದು ಮಾಡೋಕ್ಕಾಗುತ್ತೆ, ನಮ್ಮ ಕಡೆಯಿಂದ ಏನು ನಾವು ಒಳ್ಳೇದು ಮಾಡ್ಬೋದು, ಹೌ ಕ್ಯಾನ್ ಐ ಶೋ ಮೈ ಪವರ್ ಟು ಅದರ್ ಪೀಪಲ್ ಅಂತ, ಆ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನಮುಟ್ಟುವಂತೆ ನೀವು ಕ್ಯಾನ್ಸರ್ ಬಗ್ಗೆ ಮಾತಾಡಿದರೆ, ಈವನ್ ನೀವು ಅಷ್ಟೇ ಕೂಡ ನಿಮ್ಮ ಮನೇಲಿ ಯಾವುದಾದ್ರೂ ಹೆಣ್ಮಕ್ಳಿದ್ರೆ 12ರಿಂದ 14 ವರ್ಷದೊಳಗಡೆ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಬೆಟರ್ ಟು ಕನ್ಸಲ್ಟ್ ಟು ಡಾಕ್ಟರ್. ನಿಮ್ಮ ಹತ್ರದಲ್ಲಿರುವಂಥ ಯಾವ್ದಾದ್ರು ಡಾಕ್ಟರ್ ಮಾಡಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಏನಿಲ್ಲ, ಸರ್ಕಾರಿ ಆಸ್ಪತ್ರೆಗಳು ಇದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ, ಅನುಕೂಲಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತೊಗೋಬಹುದು. ಹಾಗಾಗಿ ಇಂದಿನ ಬದಲಾದ ಜೀವನ ಶೈಲಿನೇ ಮೇನ್ ಕಾರಣ ಅಂತಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿಲ್ಲದಲೇ ಬರುತ್ತೆ ಕ್ಯಾನ್ಸರ್. ಮೇಡಮ್ ಹೇಳ್ದಂಗೆ ಗೊತ್ತೇ ಆಗಲ್ಲ ಬರೋದು ಕೂಡ ಅಂತ ಹೇಳಿದರು. ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ, ಅಥವಾ ಕ್ಯಾನ್ಸರ್ ಬರ್ದಿದ್ದಂಗೆ ಆರೋಗ್ಯ ಇರೋಂಥ ವ್ಯಕ್ತಿನಿ ಏನಾದ್ರು ನನಗೆ ಇಂಜೆಕ್ಷನ್ ಇದೆ ತೊಗೋಬೋದಾದ್ರೆ ನೋ, ನೆವರ್, ಚಾನ್ಸೇ ಇಲ್ಲ. ಸದ್ದಿಲ್ಲದೆ, ಸುದ್ದಿ ಇಲ್ಲದೆ, ನೋವಿಲ್ಲದೆ ಬರುವಂಥ ಕಾಯಿಲೆ ಅಂತ ಹೇಳಿದರೆ ಕ್ಯಾನ್ಸರ್. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಏಕೆಂದರೆ ಆರೋಗ್ಯಕ್ಕಿಂತ ಮಿಗಿಲಾದ ವಸ್ತು ಇನ್ಯಾವುದಿಲ್ಲ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಎಲ್ಲವನ್ನು ಕೊಂಡ್ಕೋಬೋದು ಜೀವನದಲ್ಲಿ, ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ನೀವು ಮಾತಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಅಟ್ HCG ಗ್ರೂಪ್ ಆಫ್ ಹಾಸ್ಪಿಟಲ್ಸ್. ಸೊ ನಮ್ಮದು ಡೇ ಕೇರ್ ಸೆಂಟರ್ ಬನಶಂಕರಲ್ಲಿ ಇದೆ, ಆ್ಯಂಡ್ ವಿ ಹ್ಯಾವ್ ಅ ಸೆಂಟರ್ ಅಟ್ KR's ರೋಡ್, ಡಬಲ್ ರೋಡ್. ಸೊ ಏನೋ ಇದ್ರೆ ನೀವು ಬಂದು ಭೇಟಿ ಆಗ್ಬೋದು, ಮಾತಾಡ್ಬೋದು, ಕೇಳ್ಬೋದು. ಆಯ್ತಾ? ಅವರಿಗೆಲ್ಲ ನಮಸ್ಕಾರ. ಎಷ್ಟು ವರ್ಷದಿಂದ ನಿಮ್ಮದು ಎಕ್ಸ್ಪೀರಿಯನ್ಸ್ ಮೇಡಮ್? ಮೋರ್ ದ್ಯಾನ್ 12 years ಮ್ಯಾಮ್. 12 years ಆಂಕಾಲಜಿ. ಸೊ ಓವರ್ ಆಲ್ ಮೆಡಿಸಿನಲ್ಲಿ ಮೋರ್ ದ್ಯಾನ್ 25 years. ಓಕೆ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.